ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ ಕೆಇಎ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಮೇನ್ ಇದರಿಂದ ಕೇಳ್ತಾರ ಜಾಸ್ತಿ ಕ್ವಶನ್ಸ್ ಗಳು. ಆಲ್ರೆಡಿ ಕೇಳಿರುವಂತ ಟಾಪಿಕ್ಸ್ ಗಳನ್ನ ನಾನು ಇವಾಗ ಕರೆಂಟ್ ಅಫೇರ್ಸ್ ಜೊತೆಗೆ ಅಪ್ಡೇಟ್ ಮಾಡಕತ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಒಂದ್ಸರಿ ಏನಂದ್ರೆ ಸ್ಪೀಡ್ ಆಗಿ ನೋಡ್ಕೊಂಡ್ಬಿಡ್ರಿ, ಯಾಕಂದ್ರ ಬಹಳ ಯೂಸ್ ಆಗತ್ತ ಇವನ್ ಸ್ಟೇಟ್ಮೆಂಟ್ ಲೈಕ್ ಕ್ವಶನ್ಸ್ ಗಳಿಗೆ. ನೋಡ್ರಿ, ಫಸ್ಟ್ ಟಾಪಿಕ್ ಯಾವ್ದಂತ ಹೇಳಿದ್ರೆ ICC ಹಾಲ್ ಆಫ್ ಫೇಮ್ ಅಂತಂದ್ ಹೇಳ್ತೀವಿ. ಇದೊಂದು ಅವಾರ್ಡ್. ಸೊ ಅದ್ರ ಮೊದಲ ಆವೃತ್ತಿ 2009ರಲ್ಲಿ ನಡೆದೈತೆ. ಭಾರತದವ್ರಿಗೆ ಯಾರ್ಯಾರು ಕೊಟ್ಟಾರ ಅಂದ್ರೆ 2009ರಲ್ಲಿ ಸುನಿಲ್ ಗವಾಸ್ಕರ್, ಬಿಷನ್ ಸಿಂಗ್ ಬೇಡಿ ಮತ್ತು ಕಪಿಲ್ ದೇವ್ ಅವರಿಗೆ ಕೊಟ್ಟಿದ್ದಾರೆ. ಎಷ್ಟು ಜನರಿಗೆ? 3 ಜನರಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಬೇರೆಯವ್ರು ಯಾರು ಅಂತಂದ್ ಹೇಳಿದ್ರೆ ಚೆಕ್ ಮಾಡ್ಕೊಡ್ರಿ. ಆಸ್ಟ್ರೇಲಿಯಾದಿಂದ ಬ್ರಾಡ್ಮನ್, ವಿ ರಿಚರ್ಡನ್ ವೆಸ್ಟ್ ಇಂಡೀಸ್, ವಾಸಿಂ ಅಕ್ರಮ್ ಪಾಕಿಸ್ತಾನ್, ಇವ್ರು ಇಂಪಾರ್ಟೆಂಟ್. ನಮ್ ಭಾರತದವರು, ಆಮೇಲೆ ನಮ್ ನೆರೆಹೊರೆಯದವರು, ಆಮೇಲೆ ಇಯಾನ್ ಬತಮ್, ಆಮೇಲೆ ರಿಚರ್ಡ್ ಹ್ಯಾಡ್ಲಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ 2025ರ ICC ಹಾಲ್ ಆಫ್ ಫೇಮ್ ಪಟ್ಟಿಯ ಒಳಗಡೆ ನಮ್ಮ ಭಾರತ ದೇಶದಿಂದ MS ಧೋನಿ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಸ್ಟ್ರೇಲಿಯಾದಿಂದ ಮ್ಯಾಥ್ಯೂ ಹೆಡೆನ್, ದಕ್ಷಿಣ ಆಫ್ರಿಕಾದಿಂದ ಹಶಿಮ್ ಆಮ್ಲಾ, ಆಮೇಲೆ ಗ್ರೇಮ್ ಸ್ಮಿತ್ ಅಂತಂದ್ ಹೇಳಿ ಬರ್ತಾರ. ಅದ ಇಲ್ಲಿ ನಮಗ್ ನೆನ್ಪಿಟ್ಕೊಡ್ರಿ, ಪಾಕಿಸ್ತಾನದಿಂದ ಸನಾ ಮೀರ್ ಅಂತಂದ್ ಹೇಳಿ. ಅದಾದ ನಂತರ ಜುಲೈ ಒಳಗಡೆ ನೋಡ್ರಿ, 2026ರ ಜುಲೈ, ಈ ಮಂತ್ ಒಳಗಡೆ ಅಂದ್ರೆ ನಡೆದೈತೆ. ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ ಒಳಗಡೆ ಈ ಸಮಾರೋಪ ನಡೆದೈತೆ. ಅಲ್ಲಿ ಟೂರ್ನಾಮೆಂಟ್ ಇದಂದ್ರೆ ಆ ಒಂದು ಸಭೆ ಒಳಗಡೆ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಇದನ್ನ ಹಾಲ್ ಆಫ್ ಫೇಮ್ ಅನ್ನ ಕೊಟ್ಟಿದ್ದಾರೆ, ICC ಅಂತಂದ್ ಹೇಳ್ತೀವಿ. ಭಾರತದಿಂದ ಯಾರಿಗಂದ್ರೆ ಸೌರವ್ ಗಂಗೂಲಿ ಅವ್ರಿಗೆ ಕೊಟ್ಟಿದ್ದಾರೆ 2026 ಲಿಸ್ಟ್ ಇದು. ಆಮೇಲೆ ಭಾರತದಿಂದ ಇನ್ನೊಬ್ಬರು ಯಾರು? ಅಂಜುಮ್ ಚೋಪ್ರಾ ಅಂತಂದ್ ಹೇಳ್ತೀವಿ. ಆಮೇಲೆ ಇಂಗ್ಲೆಂಡಿನ ಕೆವಿನ್ ಪೀಟರ್ಸನ್, ಇಂಗ್ಲೆಂಡಿನಿಂದ ಯಾರಂತಂದ್ರೆ ಕೆವಿನ್ ಪೀಟರ್ಸನ್ ಅಂತಂದ್ ಹೇಳ್ತೀವಿ. ಸೊ ಟೋಟಲ್ ಆಗಿ 2026ರವರೆಗೂ ಎಷ್ಟು ಜನ ಆಗಿದ್ದಾರೆ ಅಂದ್ರೆ 125 ಜನರಿಗೆ ಹಾಲ್ ಆಫ್ ಫೇಮ್ ಅನ್ನ ಕೊಟ್ಟಿದ್ದಾರೆ ICC. ಇಷ್ಟು ಪಾಯಿಂಟ್ಸ್ ಗಳನ್ನ ಸೈಡ್ಗೆ ಎಲ್ಲಾದ್ರೂ ಬರೆದಿಟ್ಕೊಡ್ರಿ ಅಥವಾ ನೋಡಿಟ್ಕೊಡ್ರಿ. ಈಗ 2026ದ ಇಂಪಾರ್ಟೆಂಟ್, ಫಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅದರ್ ಪ್ರೈಸಸ್ ನೋಡ್ರಿ, 2026ರಲ್ಲಿ ಕೊಟ್ಟಿದ್ದು BCCI ನಮನ್ ಪ್ರಶಸ್ತಿಗಳಂತ ಬರ್ತಾವ, ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು. ಪಾಲಿ ಉಮ್ರಿಗರ್ ಪ್ರಶಸ್ತಿ ಅಂತಂದೇಳಿ, ಇದು ಅಂತಾರಾಷ್ಟ್ರೀಯ ಪುರುಷರ ಕ್ರಿಕೆಟ್ಗ ಅಂತಂದೇಳಿ, ಉತ್ತಮ ಅಂತಾರಾಷ್ಟ್ರೀಯ ಪುರುಷ ಕ್ರಿಕೆಟ್ಗ ಅಂತಂದೇಳಿ ಶುಭ್ಮನ್ ಗಿಲ್ ಅವ್ರಿಗೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಉತ್ತಮ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ಗೆ ಯಾರು? ಸ್ಮೃತಿ ಮಂದನ. ಇದು ಯಾವ್ದಂತಂದ್ ಹೇಳಿದ್ರೆ BCCI ಕೊಡೋದು, ಅಂದ್ರೆ ನಮ್ ಇಂಡಿಯಾದಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, CK ನಾಯ್ಡು ಜೀವಮಾನ ಶ್ರೇಷ್ಠ ಪ್ರಶಸ್ತಿ ಅಂತ ಹೇಳಿ ಬರುತ್ತೆ. CK ನಾಯ್ಡು ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ, ಅದು ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬಿನ್ನಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಹಿಳಾ ಜೀವಮಾನ ಶ್ರೇಷ್ಠ ಪ್ರಶಸ್ತಿಯನ್ನ ಮಿತಾಲಿ ರಾಜ್, ಸೊ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಪ್ರೀವಿಯಸ್ಲಿ. ಆಮೇಲೆ ಉತ್ತಮ ಅಂತಾರಾಷ್ಟ್ರೀಯ ಪಾದಾರ್ಪಣೆ, ಇಂಟರ್ನ್ಯಾಷನಲ್ ಡೆಬ್ಯೂಟ್ ಮಾಡಿದವರು ಪುರುಷರಲ್ಲಿ ಹರ್ಷಿತ್ ರಾನಾಗೆ, ಆಮೇಲೆ ಮಹಿಳೆಯರಲ್ಲಿ N ಶ್ರೀ ಚರ್ನಿ ಅವರಿಗೆ. ಇದೇನ್ ಬೇಡ, ಮೇಲ್ನಿಂದ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ICC ಪುರುಷರ T20 ವಿಶ್ವಕಪ್ ಬಗ್ಗೆ ಚಾಂಪಿಯನ್ಸ್ ಯಾರಾಗ್ಯಾರ ಅಂತ ಹೇಳಿದ್ರೆ 2026 ಭಾರತ. ಸರಣಿ ಶ್ರೇಷ್ಠ ಯಾರಂದ್ರ ಸಂಜು ಸ್ಯಾಮ್ಸನ್. ಹೆಚ್ಚು ರನ್ ಬಾರಿಸಿದವರು ಯಾರಂದ್ರ ಪಾಕಿಸ್ತಾನದ್ದು ಶಾಹಿಬಾಬ್ ಜಾದಾ ಅಂತಂದೇಳಿ. ಸೊ ಇದೇನ್ ಬೇಕಾಗಿಲ್ಲ, ಜಸ್ಟ್ ಏನಂತಂದ್ ಹೇಳಿದ್ರೆ ಇವೆರಡು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ವಿಸ್ಡನ್ ಕ್ರಿಕೆಟ್ ಪ್ರಶಸ್ತಿಗಳಂತಂದ್ ಹೇಳಿ, ವಿಸ್ಡನ್ ಅವಾರ್ಡ್ಸ್ ಅಂತಂದೇಳಿ 2026. ಅತ್ಯುತ್ತಮ ಪುರುಷ ಕ್ರಿಕೆಟಿಗ ಮಿಚೆಲ್ ಸ್ಟಾರ್ಕು, ಅತ್ಯುತ್ತಮ ಮಹಿಳಾ ಕ್ರಿಕೆಟಿಗ ಯಾರಂತಂದ್ ಹೇಳಿದ್ರೆ ದೀಪ್ತಿ ಶರ್ಮಾ, ನಮ್ಮ ಯಾವಲಿಂದ ಅಂದ್ರೆ ಭಾರತದಿಂದ. ನೆಕ್ಸ್ಟ್ ಟಾಪಿಕ್ ನೋಡ್ರಿ, 2026ರಲ್ಲಿ UNO ಆಗಿರ್ಬೋದು ಅಥವಾ ಅದರದ ಆಶ್ರಯದಲ್ಲಿರುವಂತಹ ಸಂಸ್ಥೆಗಳೇನ್ ಬರ್ತಾವಲ್ಲ, ಆರ್ಗನೈಸೇಷನ್ಸ್, ನಾನು ಲಿಸ್ಟ್ ಹೇಳಿದನಲ್ಲ, ಅದರಲ್ಲಿ ಶೃಂಗಸಭೆಗಳು, ಸಮ್ಮೇಳನಗಳು ನಡೆದಿದ್ದಾವ, ಆಮೇಲೆ ನಡೆಯೋವಿದಾವ 2026ರಲ್ಲಿ. ಜಸ್ಟ್ ಒಂದ್ಸರಿ ನೋಡಿದಿಟ್ಕೊಡ್ರಿ. 81ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, 81ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UN ಜನರಲ್ ಅಸೆಂಬ್ಲಿ ಅವರು ಯಾವಾಗ ನಡೆಯುತ್ತೆ ಅಂದ್ರೆ ಸೆಪ್ಟೆಂಬರ್ 8ರಿಂದ 22ರವರೆಗೂ ನಡೆಯುತ್ತೆ. ಯಾವಾಗ್ಲೂ ಸಾಮಾನ್ಯ ಸಭೆ ಯಾವಾಗ ನಡೆಯುತ್ತೆ? 8ರಿಂದ 22ವರೆಗೂ ನಡೆಯೋದೈತೆ. ಸೆಪ್ಟೆಂಬರ್ ಅಲ್ಲೇ ನಡೆಯುತ್ತೆ. ಸೊ 8ರಿಂದ 22 ಅಲ್ಲ, ಸೆಪ್ಟೆಂಬರ್ ತಿಂಗಳಲ್ಲೇ ನಡೆಯುತ್ತೆ ಯಾವಾಗ್ಲೂ. ಅದ್ರದ್ದು ಎಲ್ಲಿ ನಡೆಯೋದೈತೆ ಅಂದ್ರೆ ಸ್ಥಳ ನ್ಯೂಯಾರ್ಕ್ ಅಮೆರಿಕಾದೊಳಗಡೆ ನಡೆಯೋದೈತೆ. ಜಾಗತಿಕ ಶಾಂತಿ, ಆಮೇಲೆ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಜಾಗತಿಕ ಸವಾಲುಗಳು, ಏನೇನು ಪ್ರಾಬ್ಲಮ್ಸ್ ಗಳು ಬಂದಾವ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರ. ದ ಫಸ್ಟ್ ಏನಂತಂದ್ ಹೇಳಿದ್ರೆ ನಮ್ ಇಂಡಿಯಾದಿಂದ ಇಲ್ಲಿ ಹೋದವ್ರು ಯಾರಂದ್ರ ಪಂಡಿತ್ ವಿಜಯಲಕ್ಷ್ಮಿ ಅಂತಂದೇಳಿ, ವಿಜಯಲಕ್ಷ್ಮಿ ಪಂಡಿತ್ ಅಂತಂದ್ ಹೇಳ್ತೀವಿ. ನೆಹರೂಜಿ ಅವರ ತಂಗಿ. ಸೊ ಜವಾಹರ್ಲಾಲ್ ನೆಹರು ಇದಾರಲ್ಲ, ಅವ್ರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಅಂತಂದೇಳಿ, ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ COP31 ಅಂತಂದ್ ಹೇಳಿ ಸಭೆ ಬರುತ್ತೆ. COP31 ವಿಶ್ವಸಂಸ್ಥೆ ಹವಾಮಾನ ಮತ್ತು ವೈಪರೀತ್ಯ ಸಮ್ಮೇಳನ ಅಂತಂದ್ ಹೇಳ್ತೀವಿ. ಇದನ್ನ ನಡೆಸ್ಕೊಡೋರು UNFCCC ಅವರು. ಸೊ ಕ್ಲೈಮೇಟ್ ಚೇಂಜ್ ಅಂತಂದ್ ಹೇಳ್ತೀವಿ. ಸೊ ಕ್ಲೈಮೇಟ್ ಚೇಂಜ್ ಇದ್ರಲ್ಲಿ ಬರುತ್ತೆ ಇದೊಂದು ಆರ್ಗನೈಸೇಷನ್.
ಇದು ನವೆಂಬರ್ ತಿಂಗಳಲ್ಲಿ ನಡೆದೈತೆ 2026, ನವೆಂಬರ್ ತಿಂಗಳು 2026 ಟರ್ಕಿ ಒಳಗಡೆ, ಟರ್ಕಿಯ ಅಂಟೆಲ್ಲಾ ಒಳಗಡೆ ನಡೆದೈತೆ. ನೋಡ್ರಿ, ಹವಾಮಾನ ರಿಲೇಟೆಡ್ ಏನ್ ಥಿಂಗ್ಸ್ ಗಳು ಬರ್ತಾವ ಅದಕ್ಕೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಗ್ಲೋಬಲ್ ಕಾಂಪ್ಯಾಕ್ಟ್ ಲೀಡರ್ ಸಮ್ಮಿಟ್ ಅಂತಂದ್ ಹೇಳಿ. ಸೊ ಗ್ಲೋಬಲ್ ಕಾಂಪ್ಯಾಕ್ಟ್ ಲೀಡರ್ಸ್ ಸಮ್ಮಿಟ್ ಅಂತಂದ್ ಹೇಳಿ 2026. ಇದನ್ನ UN ಗ್ಲೋಬಲ್ ಕಾಂಪ್ಯಾಕ್ಟ್ ಅವ್ರು ನಡೆಸ್ತಾ ಇದಾರೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದೈತೆ ನ್ಯೂಯಾರ್ಕ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ವುಮೆನ್ ಕಮಿಷನ್ ಅವರು, ಸೊ ವಿಶ್ವಸಂಸ್ಥೆಯ ವುಮೆನ್ ಕಮಿಷನ್ ಏನ್ ಬರುತ್ತಲ್ಲ, ಅವರು ಮಹಿಳೆಯರ ಸ್ಥಿತಿಗತಿ ಆಯೋಗದ 70ನೇ ಅಧಿವೇಶನ ನಡೆಯೋದೈತೆ, ಆಲ್ರೆಡಿ ನಡೆದೈತೆ ಮಾರ್ಚ್ 9ನೇ ತಾರೀಕ ನ್ಯೂಯಾರ್ಕ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಯೂತ್ ಫೋರಂ ಅಂತಂದ್ ಹೇಳ್ತೀವಿ. ಅದು ಯಾವಾಗ ನಡೆದೈತೆ ಆಲ್ರೆಡಿ ಏಪ್ರಿಲ್ ತಿಂಗಳೊಳಗಡೆ ನ್ಯೂಯಾರ್ಕ್ ಒಳಗೆ ನಡೆದೈತೆ. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್, ಇದರಲ್ಲಿ ಸಾಮಾಜಿಕ ಅಭಿವೃದ್ಧಿ ಆಯೋಗದ 64ನೇ ಅಧಿವೇಶನ, ಅದು ಫೆಬ್ರವರಿ ಒಳಗಡೆ ನಡೆದೈತೆ, ಅದು ಕೂಡ ನ್ಯೂಯಾರ್ಕ್ ಅಲ್ಲೇ ನಡೆದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಆಯೋಗದ್ದು, ಇದು ಕೂಡ ಏಪ್ರಿಲ್ ತಿಂಗಳಲ್ಲಿ ನಡೆದು ಹೋಗೈತೆ ಜಿನೇವಾದೊಳಗಡೆ. ಇಲ್ಲಿ ಜಿನೇವಾದೊಳಗಡೆ. ಆಮೇಲೆ ಮಾನವ ಹಕ್ಕುಗಳ ಇಂಪಾರ್ಟೆಂಟ್, ಮಾನವ ಹಕ್ಕುಗಳ ಮಂಡಳಿ 62 ಮತ್ತು 63ನೇ ಅಧಿವೇಶನ, UNHRC ಅಂತಂದ್ ಹೇಳ್ತೀವಿ. ಸೊ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಂದೇಳಿ. ಇದು ಮತ್ತು ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಡೆಯೋ ಇದ್ದಾವ, ಆಲ್ರೆಡಿ ನಡೀತಾ ಇದಾವ. ಎಲ್ಲಿ ನಡೀತಿದಾವ ಅಂತಂದ್ರೆ ಜಿನೇವಾದಲ್ಲಿ ನಡೀತಾ ಇದಾವ. ಸೊ ಒಂದು ಐಡಿಯಾ ಇರ್ಲಷ್ಟೇ. ನೆಕ್ಸ್ಟ್ ಟಾಪಿಕ್ ಏನಂತಂದ್ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿಗಳಂತಂದ್ ಹೇಳಿ ಬರ್ತಾವ. ಫಸ್ಟ್ ಟೈಮ್ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಗಳನ್ನ ಕೊಡ್ತಾರ. ಅದಾದ ನಂತರ ಫಸ್ಟ್ ರಿಸೀವರ್ ಯಾರಂದ್ರೆ C. ಗೋಪಾಲ್ಚಾರಿ ಅಂತಂದ್ ಹೇಳ್ತೀವಿ. ಇವರು ನಮ್ಮ ಭಾರತ ದೇಶದ ಕೊನೆಯ ಗವರ್ನರ್ ಜನರಲ್. ಸೊ ನಮ್ಮ ಭಾರತ ದೇಶದ ಕೊನೆಯ ಗವರ್ನರ್ ಜನರಲ್ ಯಾರು? ಮೌಂಟ್ ಬ್ಯಾಟನ್ ಆದ ನಂತರ C. ಗೋಪಾಲ್ಚಾರಿ. ಅದಾದ ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಂದ್ ಹೇಳ್ತೀವಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರಿಗೆ ಮೊದಲು ಏನಂತಂದ್ ಹೇಳಿದ್ರೆ ಆಪ್ಷನ್ ಇವ್ರು ಬರ್ತಾರೆ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಯಾರಿಗೆ ಕೊಡ್ತಾರ ಅಂತಂದ್ ಹೇಳಿದ್ರೆ ಅದೇ ವರ್ಷ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಭಾರತದ ಮೊದಲ ಉಪರಾಷ್ಟ್ರಪತಿ. ಸೊ ಇವರಿಗೆ ಭಾರತದ ಮೊದಲ ಉಪರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಆಮೇಲೆ ಇವರು 2ನೇ ರಾಷ್ಟ್ರಪತಿ ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಇವರ ಹುಟ್ಟಿದ ಹಬ್ಬವನ್ನ ಸೆಪ್ಟೆಂಬರ್ 5ನೇ ತಾರೀಕು ನಾವು ರಾಷ್ಟ್ರೀಯ ಶಿಕ್ಷಕರ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಡಾಕ್ಟರ್ C. ವಿ. ರಾಮನ್, ಅದೇ ವರ್ಷ. ಇವರು ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಭೌತಶಾಸ್ತ್ರ. ಆಮೇಲೆ ರಾಮನ್ ಪರಿಣಾಮವನ್ನ ಎಕ್ಸ್ಪ್ಲೇನ್ ಮಾಡಿದಾರೆ. ಸೊ ಇದು ಬೆಳಕಿನ ಬಗ್ಗೆ ಬರುತ್ತೆ, ಇಷ್ಟು ನೆನ್ಪಿಟ್ಕೊಡ್ರಿ. ಆಮೇಲೆ ಇವರಿಗೆ ಭಾರತ ರತ್ನ ಸಿಕ್ಕೈತೆ 1954 ಇವ್ರೇನ್ ಸಂಶೋಧನೆ ಮಾಡಿದಾರಲ್ಲ ಆ ದಿನ, ಸಂಶೋಧನೆ ಮಾಡಿದ ದಿನ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕೈತಲ್ಲ, ಫೆಬ್ರವರಿ 28ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ವಿಜ್ಞಾನ ದಿನ. ಅವ್ರು ಹುಟ್ಟಿದ ದಿನ ಅಲ್ಲ ಅದು, ಅವ್ರು ಸಂಶೋಧನೆ ಮಾಡಿದ ದಿನ ಅದು. ಅದಾದ ನಂತರ ನೆಕ್ಸ್ಟ್ ಭಾರತದಿಂದ ನಮ್ ಕರ್ನಾಟಕದವ್ರಿಗೆ ಯಾರ್ಯಾರಿಗೆ ಬಂದೈತೆ ಭಾರತ ರತ್ನ ಅವಾರ್ಡು? ಕರ್ನಾಟಕದವ್ರಿಗೆ ಯಾರ್ಯಾರಿಗೆ? ಇವಾಗ ಕ್ವಶನ್ಸ್ ಗಳು ಬಂದಿದಾವ. ಸರ್ ಎಂ ವಿಶ್ವೇಶ್ವರಯ್ಯ ಅಂತಂದ್ ಹೇಳಿ, ಸರ್ ಎಂ ವಿಶ್ವೇಶ್ವರಯ್ಯ ಇವರಿಗೆ 1955ರಲ್ಲಿ ಭಾರತ ರತ್ನ ಅವಾರ್ಡ್ ಸಿಗತ್ತೆ. ಇವರು ಮೈಸೂರಿನ ದಿವಾನ್ರಾಗಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಂದ್ ಹೇಳಿ ಏನಿದ್ರಲ್ಲ ರಾಜರು, ಸೊ ಅವ್ರ ಟೈಮ್ ಒಳಗಡೆ ಮೈಸೂರಿನ ದಿವಾನ್ರಿ ಇವರು. ಕರೆಕ್ಟ್ ಅಲ್ಲ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ಫರ್ಮ್ ಮಾಡ್ರಿ, ಕರೆಕ್ಟಾ ಇಲ್ಲ? ಎಸ್. ಅದಾದ ನಂತರ ಪಂಡಿತ್ ಭೀಮ್ಸೆನ್ ಜೋಶಿ ಅಂತಂದ್ ಹೇಳಿ ಬರ್ತಾರ. ಪಂಡಿತ್ ಭೀಮ್ಸೆನ್ ಜೋಶಿ ಇವ್ರಿಗೆ 2008 ಅಥವಾ 2008ರಲ್ಲಿ ಹೇಳ್ತಾರ, ಬಟ್ ಅದ್ರ 2009ರಲ್ಲಿ ಕೊಡ್ತಾರ ಅವಾರ್ಡ್ ಅನ್ನು. 2008ರಲ್ಲಿ ಗುರುತಿಸ್ತಾರ ಇವ್ರಿಗೆ ಕೊಡ್ಬೇಕಂತಂದ್ರಿ, ಬಟ್ 2009ರಲ್ಲಿ ವಿತರಣೆ ಮಾಡ್ತಾರೆ. ಈ ಎರಡನ್ನು ನೆನ್ಪಿಟ್ಕೊಳ್ರಿ. ಇವ್ರಿಗೆ ಶಾಸ್ತ್ರೀಯ ಸಂಗೀತದೊಳಗಡೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದೊಳಗಡೆ ಇವರು ಪಾಂಡಿತರು. ಇವ್ರಿಗೆ ಸಿಗತ್ತ ಪಂಡಿತ್ ಭೀಮ್ಸೆನ್ ಜೋಶಿ ಅಂತಂದೇಳಿ. ಇವರು ಗದಗ್ ಜಿಲ್ಲೆಯ ರೋನಾ ಗ್ರಾಮದವರು. ಎಲ್ಲಿಯವರು? ಇವರು ಗದಗ ಜಿಲ್ಲೆಯ ರೋನಾ ಗ್ರಾಮದವರು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ಈ ಸಂಗೀತ ಕ್ಷೇತ್ರ ಅಂತ ಬಂದ್ರ 1998ರಲ್ಲಿ ಫಸ್ಟ್ ಟೈಮ್ ಯಾರಿಗೆ ಕೊಡ್ತಾರ ಅಂತಂದ್ ಹೇಳಿದ್ರೆ MS ಸುಬ್ಬಲಕ್ಷ್ಮಿ ಅವ್ರಿಗೆ ಕೊಡ್ತಾರೆ. ಯಾರಿಗೆ? MS ಸುಬ್ಬಲಕ್ಷ್ಮಿ ಅವ್ರಿಗೆ ಕೊಡ್ತಾರ. ಇವ್ರು ಕರ್ನಾಟಕದವ್ರು ಅಲ್ಲ. ಇವ್ರು 3 ಜನ ಕರ್ನಾಟಕದವ್ರು, ನಾನು ಏನ್ ಡಿಸ್ಕಷನ್ ಮಾಡತ್ತಲ್ಲ, ಇವ್ರು ಅಲ್ಲ. ಬಟ್ ಅದ್ರ ಸಂಗೀತ ಅಂತ ಬಂದ್ರ ಫಸ್ಟ್ MS ಸುಬ್ಬಲಕ್ಷ್ಮಿ, ಸೆಕೆಂಡ್ ಯಾರಿಗೆ ಅಂತಂದ್ ಹೇಳಿದ್ರೆ ಪಂಡಿತ್ ಭೀಮ್ಸೆನ್ ಜೋಶಿ. ಆಮೇಲೆ 3ನೇ ಕರ್ನಾಟಕದ ಪರ್ಸನ್ ಯಾರಂತಂದ್ ಹೇಳಿದ್ರೆ CNR ರಾವ್ ಅಂತಂದ್ ಹೇಳಿ, ಪ್ರೊಫೆಸರ್ CNR ರಾವ್ ಅವರಿಗೆ 2014ರಲ್ಲಿ ಈ ಪ್ರಶಸ್ತಿ ಸಿಗತ್ತ. ಇವರೊಬ್ರು ಸೈಂಟಿಸ್ಟ್, ಇವರು ಕೆಮಿಸ್ಟ್ರಿ ಸೈಂಟಿಸ್ಟ್, ರಸಾಯನ ಶಾಸ್ತ್ರಜ್ಞ ಅಂತಂದ್ ಹೇಳ್ತೀವಿ CNR ರಾವ್ ಅವ್ರಿಗೆ. ಆಮೇಲೆ ಇತ್ತೀಚೆಗೆ ಯಾವಾಗ ಸಿಕ್ಕಿದೆ ಅಂದ್ರೆ 2024ರಲ್ಲಿ ಭಾರತ ರತ್ನ ಅವಾರ್ಡ್ ಅನ್ನ ಘೋಷಣೆ ಮಾಡಿದಾರೆ, ಬಟ್ ಆದ್ರೆ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ. ಈಗ ಅಂದ್ರೆ 2025-26ರಲ್ಲಿ ಎಲ್ಲೂ ಕೊಟ್ಟಿಲ್ಲ, ಲಾಸ್ಟ್ 2024.
ಯಾರಿಗಂದ್ರೆ ಕರ್ಪೂರಿ ಠಾಕೂರ್ ಅಂತಂದ ಹೇಳಿ ಮರಣೋತ್ತರವಾಗಿ. ಸೊ ಇವರು ಬಿಹಾರದ ಸಿಎಂ ಇದ್ರು, ಬಿಹಾರದ ಸಿಎಂ. ಅದಾದ ನಂತರ LK ಅಡ್ವಾಣಿ ಅವ್ರಿಗೆ ಕೊಟ್ಟಿದ್ದಾರೆ 2024ರಲ್ಲಿ. ನೆಕ್ಸ್ಟ್ PV ನರಸಿಂಹರಾವ್ ಅವರಿಗೆ. ಸೊ PV ನರಸಿಂಹರಾವ್ ಇವರು ಪ್ರಧಾನಮಂತ್ರಿ ಯಾವಾಗ 1991 ಟೈಮಲ್ಲಿ. LPG ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. LPG ಅಂದ್ರೆ ಏನು? ಆರ್ಥಿಕ ವ್ಯವಸ್ಥೆಯಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಆಮೇಲೆ ಗ್ಲೋಬಲೈಸೇಷನ್ ಅಂತಂದ್ ಹೇಳ್ತೀವಲ್ಲ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದಂತ ವ್ಯಕ್ತಿ PV ನರಸಿಂಹರಾವ್. ಅದಕ್ಕೋಸ್ಕರ ಅವರಿಗೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಡ್ತಾರ. ಆಮೇಲೆ ಇನ್ನೊಬ್ರು ಚೌಧರಿ ಚರಣ್ ಸಿಂಗ್. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಚೌಧರಿ ಚರಣ್ ಸಿಂಗ್. ಆಮೇಲೆ ಇವ್ರು ಹುಟ್ಟಿದ ಹಬ್ಬವನ್ನ ಡಿಸೆಂಬರ್ 23 ನಾವು ರಾಷ್ಟ್ರೀಯ ರೈತರ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಇವರೊಬ್ರು ರೈತರ ನಾಯಕರು, ರೈತ ನಾಯಕರು ಅಂತಂದ ಹೇಳ್ತೀವಿ. ಇವ್ರು ಹುಟ್ಟಿದ ಹಬ್ಬವನ್ನ ಡಿಸೆಂಬರ್ 23 ರಾಷ್ಟ್ರೀಯ ರೈತರ ದಿನ. ಆಮೇಲೆ ಇನ್ನೊಬ್ರು ಯಾರು? MS ಸ್ವಾಮಿನಾಥನ್ ಅಂತಂದ ಹೇಳ್ತೀವಿ. ಇವರು ಹಸಿರು ಕ್ರಾಂತಿಯ ಪಿತಾಮಹ. ಇವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ. ನೆನ್ಪಿಟ್ಕೊಳ್ರಿ, ಹಸಿರು ಕ್ರಾಂತಿಯ ಪಿತಾಮಹ. ಆಮೇಲೆ ಈ ಹಸಿರು ಕ್ರಾಂತಿಯನ್ನ ಯಾವ್ಯಾವ ಬೆಳೆಗಳಿಗೆ ತಗೊಂಡ್ ಬರ್ತಾರ ಅಂದ್ರ ಗೋಧಿ ಮತ್ತು ಭತ್ತಕ್ಕ. ಗೋಧಿ ಮತ್ತು ಭತ್ತದಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯೋಕೆ ಇವರು ತುಂಬಾ ಇಂಪಾರ್ಟೆಂಟ್. MS ಸ್ವಾಮಿನಾಥನ್ ಅಂತಂದ ಹೇಳ್ತೀವಿ. ಇಷ್ಟು ಜನರಿಗೆ ಏನಂತಂದ ಹೇಳಿದ್ರೆ ಏನ್ ಸಿಕ್ಕೈತೆ? 2024ರಲ್ಲಿ ಭಾರತ ರತ್ನ ಅವಾರ್ಡ್ ಸಿಕ್ಕೈತೆ. ಆಮೇಲೆ ಮೊದಲ ಮರಣೋತ್ತರವಾಗಿ ಯಾರಿಗೆ ಸಿಕ್ಕೈತೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 1966ರಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಟೈಮ್ ಒಳಗಡೆ ಏನ್ ಮಾಡ್ತಾರ ಅಂದ್ರೆ ತಾಷ್ಕೆಂಟ್ ಒಪ್ಪಂದವನ್ನ ಮಾಡ್ಕೊಳಕ್ ಹೋಗಿರ್ತಾರೆ ಅವರು. ತಾಷ್ಕೆಂಟ್ ಒಪ್ಪಂದ ಯಾಕ? 1965 ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ನಡೆದಿರುತ್ತ. ಆಲ್ರೆಡಿ ಪಾಕಿಸ್ತಾನ ಸೋತೋಗಿರುತ್ತ. ಪಾಕಿಸ್ತಾನದ ಅಧ್ಯಕ್ಷರಾದಂತಹ ಅಯೂಬ್ ಖಾನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ಬ್ಯಾಡಪ್ಪ ಯುದ್ಧ, ನಾವೇನ್ ಮಾಡೋಣ, ಇನ್ನ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತಂದ ಹೇಳಿ ಅದನ್ನ ನಾವು ತಾಷ್ಕೆಂಟ್ ಒಪ್ಪಂದ ಅಂತಂದ ಹೇಳ್ತೀವಿ. 1966ರಲ್ಲಿ ಅಲ್ಲಿ ಹೋಗಿರ್ತಾರೆ. ಸೊ ಅದನ್ನ ಒಪ್ಪಂದವನ್ನ ಮಾಡಿದ್ದ ರಾತ್ರಿ ದಿನ ಏನಂದ್ರೆ ಅವ್ರಿಗೆ ಡೆತ್ ಆಗತ್ತ. ಅದ್ ಹೆಂಗ್ ಡೆತ್ ಆಗೈತಿ ಇನ್ನು ಕೇಸ್ ನಡೆದೈತೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರಿಗೆ ಮರಣೋತ್ತರವಾಗಿ ಫಸ್ಟ್ ಟೈಮ್ ಕೊಡ್ತಾರ, ಮರಣೋತ್ತರವಾಗಿ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಅತ್ಯಂತ ಕಿರಿಯ ವ್ಯಕ್ತಿ ಯಾರಂದ್ರೆ ಯಂಗೆಸ್ಟ್ ಪರ್ಸನ್ ಸಚಿನ್ ತೆಂಡೂಲ್ಕರ್ ಅವರಿಗೆ. ಅದಾದ ನಂತರ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ. ಇನ್ಮೇಲೆ ಇನ್ನೊಂದು ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂದ್ರೆ ಭಾರತೀಯರಲ್ಲದ ನಾನ್ ಇಂಡಿಯನ್ಸ್ ಕೂಡ ಇದಕ್ ಪ್ರಶಸ್ತಿಯನ್ನ ಭಾಜನರಾಗಿದ್ದಾರೆ. ಯಾರಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದ ಹೇಳ್ತೀವಿ. ಖಾನ್ ಅಬ್ದುಲ್ ಗಫರ್ ಖಾನ್ ಇವರನ್ನ ನಾವು ಗಡಿನಾಡು ಗಾಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗಡಿನಾಡು ಗಾಂಧಿ. ಆಮೇಲೆ ಇನ್ನೊಬ್ರು ನೆಲ್ಸನ್ ಮಂಡೇಲಾ, ಸೌತ್ ಆಫ್ರಿಕಾದವ್ರು. ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ನಡೆಸಿದಂತಹ ವ್ಯಕ್ತಿ. ವರ್ಣಭೇದ ನೀತಿ, ನೆಲ್ಸನ್ ಮಂಡೇಲಾ. ಆಮೇಲೆ ಮದರ್ ತೆರೇಸಾ. ಸೊ ಮದರ್ ತೆರೇಸಾ ಅವರಿಗೆ, ಇಷ್ಟು 3 ಜನರಿಗೆ ನಾನ್ ಇಂಡಿಯನ್ಸ್ ಏನ್ ಮಾಡಿದಾರೆ ಅಂದ್ರೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪದ್ಮಶ್ರೀ ಪ್ರಶಸ್ತಿಗಳು ಬರ್ತಾವ. ಈ ಪದ್ಮಶ್ರೀ ಪ್ರಶಸ್ತಿ ಒಳಗಡೆ ನೋಡ್ರಿ, ಭಾರತ ರತ್ನ ಆದ ನಂತರ, ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನ ಆದ ನಂತರ ಇದು ಫಸ್ಟ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ ಹೇಳಿದ್ರೆ ಸೆಕೆಂಡ್ ಒನ್ ಪದ್ಮ ವಿಭೂಷಣ. ಆಮೇಲೆ ನೆಕ್ಸ್ಟ್ ಪದ್ಮಭೂಷಣ ಥರ್ಡ್ ಒನ್. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಫೋರ್ತ್ ಒನ್ ಪದ್ಮಶ್ರೀ ಅವಾರ್ಡ್. ಆಮೇಲೆ ಉಳಿದಿದ್ದೆಲ್ಲ ಬರ್ತಾವ. ಇವೇನಂತಂದ ಹೇಳಿದ್ರೆ ಸಿವಿಲಿಯನ್ ಅವಾರ್ಡ್ಸ್ ಗಳು ಹೈಯೆಸ್ಟ್. ಫಸ್ಟ್ ಒನ್ ಭಾರತ ರತ್ನ, ಆಮೇಲೆ ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಅಂತಂದೇಳಿ. ಈಗ ನಮ್ ಕರ್ನಾಟಕದವ್ರಿಗೆ ಯಾರ್ಯಾರಿಗೆ ಸಿಕ್ಕೈತೆ? ಕರ್ನಾಟಕದೊಳಗೆ ಯಾರ್ಯಾರಿಗೆ ಸಿಕ್ಕೈತೆ? ಪದ್ಮಭೂಷಣ ಪ್ರಶಸ್ತಿ ಒಬ್ಬರಿಗೆ ಸಿಕ್ಕೈತೆ 2026 ಹೇಳ್ತಿದ್ದೀನಿ. 2026ರಲ್ಲಿ ಯಾರಿಗಂತಂದ ಹೇಳಿದ್ರೆ ಶತಾವಧಾನಿ ಅಂತಂದ ಹೇಳಿ ಡಾಕ್ಟರ್ ಆರ್ ಗಣೇಶ್. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತಂದ ಹೇಳಿ ಇವ್ರಿಗೆ ಕಲೆ ಒಳಗಡೆ ಸಿಕ್ಕೈತೆ. ಜಸ್ಟ್ ಅವ್ರ ಹೆಸರನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡ್ ಎಷ್ಟು ಜನರಿಗೆ ಸಿಕ್ಕೈತೆ ಅಂದ್ರೆ 7 ಜನರಿಗೆ ಸಿಕ್ಕೈತೆ. ಅವ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವಾಗಿಂದ? 2026. ಕರ್ನಾಟಕದವರು ಅಂಕೇಗೌಡ ಅಂತಂದ ಹೇಳಿ ಬರ್ತಾರ, ಮಂಡ್ಯದವರು, ಸಮಾಜ ಸೇವೆ. ಆಮೇಲೆ ಇವರು ಅಕ್ಷರ ಯೋಗಿ ಅಂತಂದ ಹೇಳಿ ಒಂದು ಪುಸ್ತಕ ಭಂಡಾರವನ್ನ ಸ್ಥಾಪನೆ ಮಾಡಿದಾರ. ಅದಾದ ನಂತರ ನೆಕ್ಸ್ಟ್ SG ಸುಶೀಲಮ್ಮ ಅಂತಂದೇಳಿ ಬೆಂಗಳೂರವರು. ಅದಾದ ನಂತರ ನೆಕ್ಸ್ಟ್ ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕಿ ಇವರು. ಆಮೇಲೆ ಡಾಕ್ಟರ್ ಸುರೇಶ್ ಹನಗವಾಡಿ ಇವರೊಬ್ರು ಡಾಕ್ಟರ್, ದಾವಣಗೆರೆ ಅವರು. ಹಿಮೋಫಿಲಿಯಾ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರ. ಅದಾದ ನಂತರ ನೆಕ್ಸ್ಟ್ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯವರು. KLE ಸಂಸ್ಥಾಪಕರು ಇವರು ಡಾಕ್ಟರ್ ಪ್ರಭಾಕರ್ ಕೋರೆ. ಆಮೇಲೆ ಶಶಿಶೇಖರ್ ವೆಂಪತಿ ಅಂತಂದೇಳಿ ಇವರು ಸಾಹಿತ್ಯ ಮತ್ತು ಇದರಲ್ಲಿ ಶಿಕ್ಷಣದೊಳಗಡೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಶುಭಾ ವೆಂಕಟೇಶ್ ಅಯ್ಯಂಗರ್ ಇಂಜಿನಿಯರಿಂಗ್ ಒಳಗಡೆ. ಅದಾದ ನಂತರ TT ಜಗನ್ನಾಥ್ ಇವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಅವಾರ್ಡ್ ಸಿಕ್ಕೈತೆ. ಈ ಎಲ್ಲಾ ಹೆಸರುಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಇವು ಸ್ಟೇಟ್ಮೆಂಟ್ ಒಳಗಡೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 1954ರಲ್ಲಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇವನ್ನೆಲ್ಲವನ್ನ ಏನ್ ಮಾಡ್ತಾರೆ ಅಂದ್ರೆ 1954ರಲ್ಲಿ ಇದನ್ನ ಕೊಡೋರು ಯಾರಂದ್ರೆ ಭಾರತದ ರಾಷ್ಟ್ರಪತಿಯವರು ಕೊಡ್ತಾರೆ.
ಯಾರು ಪ್ರದಾನ ಮಾಡ್ತಾರ? ಭಾರತದ ರಾಷ್ಟ್ರಪತಿಯವರು ಪ್ರದಾನ ಮಾಡ್ತಾರ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಅಂದ್ರ ನೊಬೆಲ್ ಪ್ರೈಸ್ ಗಳು ಬರ್ತಾರ ನಮ್ ಭಾರತ ದೇಶದವರು ಅಥವಾ ನಾನ್ ಇಂಡಿಯನ್ಸ್ ಅಂತ ಹೇಳ್ತೀವಿ. ನಮ್ಮ ಇಂಡಿಯಾದಾಗ ಇರಂಗಿಲ್ಲ, ಬಟ್ ಆದ್ರೆ ಅವ್ರು ಇಂಡಿಯನ್ಸ್ ಅಂತ ಹೇಳ್ತೀವಲ್ಲ, ಎಷ್ಟು ಜನ ತಗೊಂಡಿದಾರ ಅಂತ ಹೇಳಿ ಒಂದು ನಿಮ್ಗೆ ಲಿಸ್ಟ್ ಅನ್ನ ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ. ಸೊ ಮೊದಲು ನಮ್ಮ ಭಾರತದ ಪ್ರೈಸ್ ಯಾರಿಗೆ ಸಿಕ್ಕೈತೆ ಅಂತ ಹೇಳಿದ್ರೆ, ಮೊದಲ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ 1913 ಒಳಗಡೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವ್ರು ಬರೆದಂತಹ ಒಂದು ಕಾವ್ಯ ಗೀತಾಂಜಲಿ ಅನ್ನೋದಕ್ಕೆ ಸಿಕ್ಕೈತೆ. ಆಮೇಲೆ ಇವರು ನಮ್ಮ ಭಾರತ ದೇಶದ ಮೊದಲನೇದವರಲ್ಲ, ಇವನ್ ಏಷ್ಯಾದಲ್ಲಿ ಮೊದಲ ನೊಬೆಲ್ ವಿಜೇತರು ಇವರು. ಇದಾದ ನಂತರ ನೆಕ್ಸ್ಟ್ ಸರ್ ಸಿ.ವಿ. ರಾಮಣ್ಣ, ಇವ್ರಿಗೇನಂದ್ರೆ 1930 ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಿಗುತ್ತ. ಫೆಬ್ರವರಿ 28 ಅವ್ರೇನ್ ಸಂಶೋಧನೆ ಮಾಡಿದ್ರಲ್ಲ ರಾಮನ್ ಇಫೆಕ್ಟ್ ಅಂತಂದೇಳಿ, ಅದನ್ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತಂದೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಹರ್ ಗೋವಿಂದ್ ಕೊರೋನಾ ಅಂತ ಹೇಳಿ ಬರ್ತಾರ. 1968 ವೈದ್ಯಕೀಯ ಕ್ಷೇತ್ರದೊಳಗಡೆ ಇವರು ಜೆನೆಟಿಕ್ ಕೋಡ್ ಅನ್ನ ಕೃತಕವಾಗಿ ವಿವರಣೆ ಮಾಡ್ತಾರೆ, ಅದಕ್ಕೋಸ್ಕರ ಪ್ರೋಟೀನ್ ಸಂಶ್ಲೇಷಣೆ ರಿಲೇಟೆಡ್. ನೆಕ್ಸ್ಟ್ ಮದರ್ ತೆರೇಸಾ 1979 ಇವರಿಗೆ ಶಾಂತಿಗೋಸ್ಕರ ಏನ್ ಸಿಗತ್ತಂದ್ರ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಆಮೇಲೆ 1980 ನೆಕ್ಸ್ಟ್ ಇಯರ್ ಅವ್ರಿಗೆ ಏನ್ ಮಾಡ್ತಾರ ಅಂದ್ರೆ ಭಾರತ ರತ್ನವನ್ನ ಕೊಡ್ತಾರ. ಆಮೇಲೆ ನೆಕ್ಸ್ಟ್ ಬರೋರು ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಂತಂದೇಳಿ 1983 ಭೌತಶಾಸ್ತ್ರ, ಅವರಿಗೆ ನಕ್ಷತ್ರಗಳ ರಚನೆ ಮತ್ತು ಚಂದ್ರಶೇಖರ ಗಡಿ ಅಂತಂದ್ರೆ ಚಂದ್ರಶೇಖರ್ ಲಿಮಿಟ್ ಅಂತಂದ ಹೇಳಿ ಬರುತ್ತೆ ನೋಡ್ರಿ. ವಿಜ್ಞಾನದೊಳಗಡೆ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಇದು, ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ಕಂಡು ಹಿಡಿದವರು ಸುಬ್ರಹ್ಮಣ್ಯ ಚಂದ್ರಶೇಖರ್. ಅದಾದ ನಂತರ ನೆಕ್ಸ್ಟ್ ಅಮರ್ತ್ಯ ಸೇನ್ ಅಂತ ಹೇಳಿ ಬರ್ತಾರೆ. 1998 ಅರ್ಥಶಾಸ್ತ್ರಕ್ಕೆ ಇವರಿಗೆ ಅಂದ್ರೆ ವೆಲ್ಫೇರ್ ಆಫ್ ಎಕನಾಮಿಕ್ಸ್, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ಆಮೇಲೆ ವಿ.ಎಸ್. ನೈಪಾಲ್ ಅಂತಂದೇಳಿ 2001 ಸಾಹಿತ್ಯ ಕ್ಷೇತ್ರಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ನೆಕ್ಸ್ಟ್ ವೆಂಕಟರಾಮನ್ ರಾಮಕೃಷ್ಣನ್ ಅಂತ ಹೇಳಿ 2009 ರಸಾಯನ ಶಾಸ್ತ್ರಕ್ಕೆ ಜೀವಕೋಶದ ರೈಬೋಸೋಮ್ ರಚನೆ ಮತ್ತು ಕಾರ್ಯಗಳ ಅಧ್ಯಯನಕ್ಕೋಸ್ಕರ ಇವ್ರಿಗೆ ಏನ್ ಸಿಗತ್ತಂದ್ರ ನೊಬೆಲ್ ಪ್ರಶಸ್ತಿ ಸಿಗತ್ತ. ಇದ್ ನೋಡ್ರಿ, ರೈಬೋಸೋಮ್ ಅಂದ್ರೆ ಏನಿದು? ರೈಬೋಸೋಮ್ ಅಂತಂದ ಹೇಳಿದ್ರ ಇವಾಗ ನಮ್ದು ಇದು ಜೀವಕೋಶ ಅನ್ಕೊಡ್ರಿ. ಸೊ ಜೀವಕೋಶ ನ್ಯೂಕ್ಲಿಯಸ್ ಇರುತ್ತ, ರೈಬೋಸೋಮ್. ಈ ರೈಬೋಸೋಮ್ ಏನ್ ಮಾಡತ್ತ ಅಂತಂದ್ರೆ ಪ್ರೋಟೀನ್ಸ್ ಗಳನ್ನ ತಯಾರು ಮಾಡತ್ತ. ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ, ಪ್ರೋಟೀನ್ ಫ್ಯಾಕ್ಟರಿ ಅಂತಂದ ಹೇಳಿ ರೈಬೋಸೋಮ್ ಅನ್ನ ಕರಿತೀವಿ. ಇನ್ನೊಂದು ಲೈಸೋಸೋಮ್ ಅಂತಂದ ಹೇಳಿ ಬರುತ್ತೆ, ಲೈಸೋಸೋಮ್. ಕನ್ಫ್ಯೂಸ್ ಆಗತ್ತೆ ಇದು. ಲೈಸೋಸೋಮ್ ಏನಂತಂದ ಹೇಳಿದ್ರೆ ಇದೊಂಥರ ಸೋಲ್ಜರ್ ಇದ್ದಂಗೆ. ಇಲ್ಲಿ ಎಲ್ಲಾದ್ರೂ ಜೀವಕೋಶದೊಳಗಡೆ ಏನಾದ್ರೂ ವೈರಾಣುಗಳು ಅಥವಾ ಯಾವ್ದಾದ್ರು ವಸ್ತುಗಳು ಬಂದು ಅಂತಂದ ಹೇಳಿದ್ರೆ ಅದೇನ್ ಮಾಡತ್ತೆ, ಇದು ವಸ್ತು ಬಂದಿತ್ತು ಅಂತಂದ ಹೇಳಿದ್ರೆ ಅದ್ರ ಸುತ್ತ ಏನಂತಂದ್ರೆ ಹಿಂಗ್ ಕವರ್ ಆಗ್ಬಿಟ್ಟು ಶ್ರಿಂಕ್ ಆಗಿ ಅದು ಸಾಯುತ್ತ. ಅದ್ರ ಜೊತೆಗೆ ಆ ಏನು ವೈರಾಣು ಬಂದಿರ್ತಲ್ಲ ಅದನ್ನು ಕೊಲ್ಲುತ್ತ. ಸೊ ಅದಕ್ಕೋಸ್ಕರ ಇದನ್ನ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆತ್ಮಹತ್ಯಾ ಸಂಚಿ, ಲೈಸೋಸೋಮ್ ಅನ್ನ. ಮತ್ತೆ ಸೈನ್ಸ್ ಹೋಗುತ್ತೆ ಹಂಗ ಲಿಂಕ್ ಹಿಡ್ಕೊಂಡು ಇಲ್ಲಿ ಬರ್ರಿ. ನೆಕ್ಸ್ಟ್ ಕೈಲಾಸ ಸತ್ಯಾರ್ಥಿ 2019 ಇವರಿಗೆ ಶಾಂತಿ ನೊಬೆಲ್ ಪೀಸ್ ಪ್ರೈಸ್ ಸಿಗುತ್ತೆ. ಬಚ್ಪನ್ ಬಚಾವೋ ಆಂದೋಲನ ಅಂತಂದ ಹೇಳಿ, ಮಕ್ಕಳ ಹಕ್ಕುಗಳ ಮತ್ತು ಶಿಕ್ಷಣಕ್ಕೆ ರಿಲೇಟೆಡ್ ಬಚ್ಪನ್ ಬಚಾವೋ ಆಂದೋಲನಗೋಸ್ಕರ ಇವರಿಗೆ ಕೈಲಾಸ್ ಸತ್ಯಾರ್ಥಿ ಅವರಿಗೆ 2014 ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುತ್ತೆ. ಇವ್ರ ಜೊತೆ ಇನ್ನೊಬ್ರಿಗೆ ಯಾರಿಗೆ ಸಿಗತ್ತೆ ಅಂತಂದ ಹೇಳಿದ್ರೆ ಯೂಸುಫ್ ಜಿ ಮಲಾಲಾ, ಪಾಕಿಸ್ತಾನ ಯೂಸುಫ್ ಜಿ ಮಲಾಲಾ ಅಂತಂದ ಹೇಳಿ ಅವ್ರು ಬರ್ತಾರ. ಇವ್ರಿಗಿಬ್ರಿಗೂ ಸೇರಿ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಶಾಂತಿ. ನೆಕ್ಸ್ಟ್ ಅಭಿಜಿತ್ ಬ್ಯಾನರ್ಜಿ ಅಂತಂದ ಹೇಳಿ 2019 ಇವರಿಗೆ ಅರ್ಥಶಾಸ್ತ್ರಕ್ಕೆ ಜಾಗತಿಕ ಬಡತನ ನಿರ್ಮೂಲನೆಯನ್ನ ಮಾಡುವ ಒಂದು ಪ್ರಯೋಗಾತ್ಮಕ ಅಧ್ಯಯನಕ್ಕ ಇವರಿಗೆ ಸಿಗತ್ತ. ಇದೇನಂತಂದ ಹೇಳಿದ್ರ ನಮ್ಮ ಇಂಡಿಯನ್ಸ್, ನಾನ್ ಇಂಡಿಯನ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರ್ತಾರ, ಇಂಡಿಯಾದಲ್ಲಿ ಇಲ್ದೇ ಇರೋರು ಬಟ್ ಭಾರತೀಯ ಮೂಲದವ್ರು ಅಂತಂದ ಹೇಳ್ತೀವಿ. ನೆಕ್ಸ್ಟ್ 2025 ನೊಬೆಲ್ ಪ್ರಶಸ್ತಿ ಯಾರ್ಯಾರು ಸಿಕ್ಕೈತೆ 2025 ನನಗೆ ಹೆಸರುಗಳೆಲ್ಲ ಓದಾಕ್ ಬರಂಗಿಲ್ಲ, ಕರೆಕ್ಟ್ ಆಗಿ ನೀವ ನೋಡ್ಕೋಬೇಕು. ಮೆಡಿಸಿನ್ ಒಳಗಡೆ ಮೇರಿ ಇ ಬ್ರಂಕೋವಾ, ಆಮೇಲೆ ಫ್ರೆಡ್ ರಾಮ್ಸ್ಡೆಲ್ ಅಂತಂದ ಹೇಳಿ, ಆಮೇಲೆ ಶಿಮೋನ್ ಸಕಾಗುಚಿ ಅಂತಂದ ಹೇಳಿ 3 ಜನರಿಗೆ ಮೆಡಿಸಿನ್ ರಿಲೇಟೆಡ್ ಸಿಗತ್ತ 2025. 2026 ಕೊಟ್ಟಿಲ್ಲ, ಇದೇ ಲಾಸ್ಟ್. ಇದಾದ ನಂತರ ನೆಕ್ಸ್ಟ್ ಭೌತಶಾಸ್ತ್ರದೊಳಗಡೆ ಜಾನ್ ಕ್ಲಾರ್ಕ್, ಮಿಚೆಲ್ ಎಚ್ ದೇವ್ರೇಟ್, ಆಮೇಲೆ ಜಾನ್ ಎಂ ಮಾರ್ಟಿನೀಸ್ ಅಂತಂದ ಹೇಳಿ 3 ಜನರಿಗೆ ಭೌತಶಾಸ್ತ್ರದಲ್ಲಿ ಸಿಗತ್ತ. ರಸಾಯನ ಶಾಸ್ತ್ರದೊಳಗಡೆ ಸುಸುಮಾ ಕಿತಾಗಾವಾ, ರಿಚರ್ಡ್ ರಾಬ್ಸನ್, ಓಮರ್ ಎಂ ಯಾಗಿ ಅಂತಂದ ಹೇಳಿ ಇವ್ರಿಗೆ ಸಿಗತ್ತ. ಆಮೇಲೆ ಇದನ್ನ ನೆನ್ಪಿಟ್ಕೊಳ್ರಿ, ಎದಕ್ ಸಿಕ್ಕಿದೆ ಅಂತಂದ ಹೇಳಿ ಅದನ್ನ ಸೈಡ್ ಬರೆದಿಟ್ಕೊಳ್ರಿ, ಪಾಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಸಾಹಿತ್ಯ ಕ್ಷೇತ್ರದೊಳಗಡೆ ಹಂಗೇರಿ ದೇಶದ್ದು ಲಾಸ್ಲೋ ಕ್ರಾಸ್ನೋ ಹಾರ್ಕಾಯ್ ಅಂತಂದ ಹೇಳಿ ಲಾಸ್ಲೋ ಅನ್ನೋನಿಗೆ ಸಿಕ್ಕೈತೆ. ಶಾಂತಿ ಯಾರಿಗೆ ಸಿಕ್ಕೈತೆ? ಮರಿಯಾ ಕೊರಿನಾ ಮಚಾಡೋ ಅಂತಂದ ಹೇಳಿ ವೆನಿಜುವಲಾ ಶಾಂತಿ ಪೀಸ್ ಪ್ರೈಸ್ ಸಿಕ್ಕೈತೆ.
ಅದಾದ ನಂತರ ಎಕನಾಮಿಕ್ಸ್ ಒಳಗಡೆ ಜೋಯಲ್ ಮೊಕೈರೋ, ಫಿಲಿಪ್ ಅಗಿಯೋನೋ, ಆಮೇಲೆ ನೆಕ್ಸ್ಟ್ ಪೀಟರ್ ಹೋವಿಟ್ ಅಂತಂದೇಳಿ ಈ 3 ಜನರಿಗೆ ಅರ್ಥಶಾಸ್ತ್ರದಲ್ಲಿ ರೀಸೆಂಟ್ ಆಗಿರುವಂತ ಥಿಂಗ್ಸ್ ಗಳು. ಎಸ್, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಥಿಯರಿಗೋಸ್ಕರ ಈ 3 ಜನರಿಗೆ ಸಿಗತ್ತ. ಇವು ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು. ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಹಾಲ್ ಆಫ್ ಫೇಮ್ ಬಗ್ಗೆ ಕೊಟ್ಟಿದಾರ. ಅದಾದ ನಂತರ ನೆಕ್ಸ್ಟ್ ಭಾರತ ರತ್ನ ಅವಾರ್ಡ್ಸ್ ಬಗ್ಗೆ ಕೇಳಿದಾರೆ ಕ್ವಶನ್ ಇಲ್ಲಿ ಕನ್ನಡದಾಗ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಇವಾಗ ನಾವು ನೊಬೆಲ್ ಪ್ರೈಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಅದು ಕೂಡ ಕ್ವಶನ್ ಅನ್ನ ಕೇಳಿದಾರೆ ನೊಬೆಲ್ ಪ್ರೈಸಸ್ ಮೇಲೆ. ಆಮೇಲೆ ನೆಕ್ಸ್ಟ್ ಇವಾಗ ಈಗೇನಂತಂದ ಹೇಳಿದ್ರೆ ಇಸ್ರೋ ಬಗ್ಗೆ ಒಂದ್ ಸ್ವಲ್ಪ ಕೆಲವೊಂದು ಥಿಂಗ್ಸ್ ಗಳನ್ನ ಕವರ್ ಮಾಡ್ಕೊಳ್ಳೋಣ ಈಗ. ನೋಡ್ರಿ, ಇಸ್ರೋದ ಪ್ರಮುಖ 15 ಏನಂತಂದ ಹೇಳಿದ್ರೆ ಉಪಗ್ರಹಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. 1975ರಲ್ಲಿ ಮೊದಲ ಉಪಗ್ರಹ ಅಂತಂದ ಹೇಳ್ತೀವಿ ಆರ್ಯಭಟ ಅಂತಂದೇಳಿ, ನಮ್ಮ ಭಾರತ ದೇಶದ ಮೊದಲ ಕೃತಕ ಉಪಗ್ರಹ. ಇದನ್ನ ಸೋವಿಯತ್ ಯೂನಿಯನ್ ರಷ್ಯಾದ ಸಹಾಯದಿಂದ ಇದನ್ನ ಉಡಾವಣೆ ಮಾಡಿದ್ದಾರೆ. ಅದಾದ ನಂತರ ಭಾಸ್ಕರ್ 1 ಅಂತಂದ ಹೇಳ್ತೀವಿ. ಇದು 1979ರಲ್ಲಿ ಇದು ಪ್ರಾಯೋಗಿಕ ಮೊದಲ ಪ್ರಾಯೋಗಿಕ ಭೂ ಪರಿವೀಕ್ಷಣಾ ಉಪಗ್ರಹ ಅಂತಂದ ಹೇಳ್ತೀವಿ. ಇದನ್ನು ಕೂಡ ರಷ್ಯಾದಿಂದಾನೇ ಉಡಾವಣೆ ಮಾಡಿದಾರೆ. ಅಂದ್ರೆ ಭೂಮಿಯನ್ನ ಇದು ಮಾಡೋದು, ಪರಿವೀಕ್ಷಣೆ ಮಾಡೋದು. ನೆಕ್ಸ್ಟ್ ರೋಹಿಣಿ ಅಂತಂದ ಹೇಳ್ತೀವಿ. ರೋಹಿಣಿ 1 ಅಂತಂದ ಹೇಳಿ 1980ರಲ್ಲಿ ಉಡಾವಣೆ ಮಾಡ್ತಾರ. ನಮ್ಮ ಭಾರತ ದೇಶದಿಂದ ನಮ್ಮ ಭಾರತದ ಉಡಾವಣಾ ವಾಹನವನ್ನ ಯೂಸ್ ಮಾಡಿಕೊಂಡು ಹಾರಿಸಿಬಿಟ್ಟಂತಹ ಮೊದಲ ಉಪಗ್ರಹ. SLV-3 ರಾಕೆಟ್ ಅನ್ನ ಯೂಸ್ ಮಾಡಿ ಸತೀಶ್ ಧವನ್ ಬಾಹ್ಯಾಕಾಶ ಶ್ರೀಹರಿಕೋಟ ಅಂತಂದ ಹೇಳ್ತೀವಿ, ಅಲ್ಲಿಂದ ಉಡಾವಣೆ ಮಾಡ್ತಾರ. ಅದಾದ ನಂತರ ಆಪಲ್ ಅಂತಂದ ಹೇಳಿ ಒಂದ್ ಬರುತ್ತ ಉಪಗ್ರಹದ ಹೆಸರು 1981ರಲ್ಲಿ. ಇದನ್ನ ಕಮ್ಯುನಿಕೇಶನ್ ಉಪಗ್ರಹ ಅಂತ ಕರಿತೀವಿ. ಭಾರತದ ಮೊದಲ ಪ್ರಾಯೋಗಿಕ ಕಮ್ಯುನಿಕೇಶನ್ ಉಪಗ್ರಹ ಅಂತಂದೇಳಿ ಅದನ್ನ ಫ್ರೆಂಚ್ ಕೌರೋ ಅನ್ನೋ ಒಂದು ಫ್ರೆಂಚ್ ಗಯಾನದಲ್ಲಿ ಬರುತ್ತೆ. ಹೆಂಗ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಬರುತ್ತಲ್ಲ ಆ ತರ ಅಲ್ಲಿಂದ ಉಡಾವಣೆ ಮಾಡಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಇನ್ಸ್ಯಾಟ್ ಬಿ ಅಂತಂದ ಹೇಳ್ತೀವಿ. ಇನ್ಸ್ಯಾಟ್ ಬಿ 1983 ಇನ್ಸ್ಯಾಟ್ ಅನ್ನ ಕಳಿಸ್ತಾರ. ಇದು ದೂರ ಸಂಪರ್ಕ, ಟಿವಿ ಪ್ರಸಾರ, ಹವಾಮಾನ ಮುನ್ಸೂಚನೆಗೋಸ್ಕರ ಇನ್ಸ್ಯಾಟ್ ಅಂತಂದ ಹೇಳ್ತೀವಿ. ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಇನ್ಸ್ಯಾಟ್ ಯಾವ್ದಕ್ ಸಂಬಂಧಪಟ್ಟೈತಿ ಅಂತಂದ ಹೇಳಿ ಇದರಲ್ಲಿ ಯಾವ ಹೇಳಿಕೆಗಳು ಕರೆಕ್ಟ್ ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೆಕ್ಸ್ಟ್ IRS ಅಂತಂದ ಹೇಳಿ ಬರುತ್ತೆ. ಇದನ್ನ 1988ರಲ್ಲಿ ಭಾರತದ ಮೊದಲ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಅಂತಂದ ಹೇಳ್ತೀವಿ. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಎಜುಸ್ಯಾಟ್ ಅಂತಂದ ಹೇಳಿ ಬರುತ್ತೆ. ಎಜುಸ್ಯಾಟ್ 2004ರಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಅದಕ್ಕಂತ ಮೀಸಲಿಟ್ಟಂತಹ ಮೊದಲ ಉಪಗ್ರಹ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಚಂದ್ರಯಾನ ಅಂತಂದ ಹೇಳಿ. ಚಂದ್ರಯಾನ 1 2008ರಲ್ಲಿ ಭಾರತದ ಮೊದಲ ಚಂದ್ರಯಾನ ಯೋಜನೆ ಅಂತಂದ ಹೇಳ್ತೀವಿ. ಅಲ್ಲಿ ನೀರೈತೆ ಅಂತಂದ ಹೇಳಿ ಸಂಶೋಧನೆ ಮಾಡ್ತಾರ. ಎಲ್ಲ ಸತೀಶ್ ಧವನ್ ಹರಿಕೋಟದಿಂದ ಟೆನ್ಷನ್ ತಗೋಬೇಡ್ರಿ ಇವೆಲ್ಲ. ಆಮೇಲೆ ಮಂಗಳಯಾನ ಮಾಮ್ ಅಂತಂದ ಹೇಳ್ತೀವಿ. 2013ರಲ್ಲಿ ಮೊದಲ ಪ್ರಯತ್ನದಲ್ಲೇ ಮಂಗಳವನ್ನ ತಲುಪಿದಂತಹ ಐತಿಹಾಸಿಕ ಯೋಜನೆ ಇದು ಮಾಮ್ ಅಂತಂದೇಳಿ, ಮಂಗಳ ಗ್ರಹದ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ. ಅದಾದ ನಂತರ ನೆಕ್ಸ್ಟ್ ಆಸ್ಟ್ರೋಸ್ಯಾಟ್ ಅಂತಂದ ಹೇಳ್ತೀವಿ. ಆಸ್ಟ್ರೋಸ್ಯಾಟ್ 2015ರೊಳಗಡೆ ಭಾರತದ ಮೊದಲ ಸ್ಪೇಸ್ ಅಬ್ಸರ್ವೇಟರಿ ಅಂತಂದ ಹೇಳ್ತೀವಿ. ಇದನ್ನ ಸ್ಪೇಸ್ ಅಬ್ಸರ್ವೇಟರಿ ಅಥವಾ ಬಾಹ್ಯಾಕಾಶ ವೀಕ್ಷಣಾಲಯಕ್ಕೆ ಸಂಬಂಧಪಟ್ಟಂತದ್ದು ಆಸ್ಟ್ರೋಸ್ಯಾಟ್ ಅಂತಂದೇಳಿ. ಆಮೇಲೆ IRNSS ಅಂತಂದ ಹೇಳಿ ನೋಡ್ರಿ, ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಈಗ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಲ್ಲ, ಇದು ಯಾವ್ದಂತಂದ ಹೇಳಿದ್ರೆ ಗೂಗಲ್ ಮ್ಯಾಪ್ USA ದವ್ರದ್ದು. ಈಗ ನಮ್ಮಲ್ಲಿ ಅಂತದೊಂದು ಸಿಸ್ಟಮ್ ಬಂದೈತೆ ನಾವಿಕ್ ಅಂತಂದ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಹಲವಾರು ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ 8 ರಿಂದ 9 ಸ್ಯಾಟಲೈಟ್ಸ್ ಗಳನ್ನ ಹಾರಿಸಿಬಿಟ್ಟಿದ್ದಾರೆ 2013ರಲ್ಲಿ. ನಾವಿಕ್ ಸಿಸ್ಟಮ್ ಅಂತಂದ ಹೇಳಿ ಅದು ನಮ್ಮ ಭಾರತ ದೇಶದ ದಿಕ್ಸೂಚಿ ವ್ಯವಸ್ಥೆಯನ್ನ ಕೊಡುವಂತದ್ದು. ಈಗ ಹೆಂಗ್ ಮ್ಯಾಪ್ ಐತ್ಲ ಹಂಗ ನಾವಿಕ್ ಅಂತಂದ ಹೇಳಿ ಬರುತ್ತೆ. ನಮ್ಮ ಭಾರತ ದೇಶದ ಸ್ವದೇಶಿ ದಿಕ್ಸೂಚಿ ವ್ಯವಸ್ಥೆ, ಮ್ಯಾಪಿಂಗ್ ಸಿಸ್ಟಮ್ ಅಂತಂದ ಹೇಳ್ತೀವಿ. ಅದಾದ ನಂತರ ಚಂದ್ರಯಾನ 2 ಅಂತಂದ ಹೇಳಿ ಬರುತ್ತೆ. 2019ರಲ್ಲಿ ಚಂದ್ರನ ಕಕ್ಷೆಗೆ ಸೇರ್ಪಡೆ ಮಾಡ್ತಾರೆ. ಇಲ್ಲಿ ಲ್ಯಾಂಡರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಆರ್ಬಿಟರ್ ಅಂಡ್ ಲ್ಯಾಂಡರ್ ಗಳನ್ನ ಯೂಸ್ ಮಾಡ್ತಾರೆ ಚಂದ್ರಯಾನ 2 ಅದೇ ರೀತಿಯಾಗಿ ಚಂದ್ರಯಾನ 3 ಬರುತ್ತೆ 2023ರಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ ಚಂದ್ರಯಾನ 3. ನೆಕ್ಸ್ಟ್ ಆದಿತ್ಯ L1 ನೋಡ್ರಿ. ಆದಿತ್ಯ ಅಂತಂದ ಹೇಳಿದ್ರೆ ಸೂರ್ಯ. 2023 ಸೂರ್ಯನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದಂತಹ ಮೊದಲ ಯೋಜನೆ ಅಂತಂದ ಹೇಳ್ತೀವಿ. ಅದಾದ ನಂತರ ಎಕ್ಸ್ಪೋ ಸ್ಯಾಟ್ ಅಂತಂದ ಹೇಳಿ 2024ರಲ್ಲಿ ಉಡಾವಣೆ ಮಾಡಿದಾರೆ. ಬ್ಲಾಕ್ ಹೋಲ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಕೆ. ಬ್ಲಾಕ್ ಹೋಲ್ ಕಪ್ಪು ರಂಧ್ರಗಳು ಅಂತಂದ ಹೇಳ್ತೀವಿ. ಇನ್ಫಿನಿಟಿ ಗ್ರಾವಿಟಿ ಇರುತ್ತೆ ಒಳಗಡೆ. ಎಂತ ಬೇಕಂತ ಈಗ ನೋಡ್ರಿ, ಬ್ಲಾಕ್ ಹೋಲ್ ಒಂದು ಉತ್ಪತ್ತಿ ಆಗಿತ್ತು ಅಂತಂದ ಹೇಳಿದ್ರೆ ಬಾಹ್ಯಾಕಾಶದೊಳಗಡೆ ಇದು ನಮ್ ಸೋಲಾರ್ ಸಿಸ್ಟಮ್ ಅನ್ಕೊಂಡ್ರಿ, ಇಲ್ಲಿ ಎಲ್ಲಾ ಗ್ರಹಗಳಿದಾವ, ಎಲ್ಲವನ್ನ ನುಂಗ್ಬಿಡುತ್ತೆ, ಅಷ್ಟೊಂದು ಗ್ರಾವಿಟಿ ಇರುತ್ತೆ ಅದಕ್ಕೆ ಬ್ಲಾಕ್ ಹೋಲ್. ಅದಾದ ನಂತರ ಇತ್ತೀಚೆಗೆ ನೋಡ್ರಿ 2025 ಮತ್ತು 26 ಒಳಗಡೆ ಇದ್ದಂತ ಉಡಾವಣೆ ಮಾಡಿದಂತಹ ಕೆಲವೊಂದು ಉಪಗ್ರಹಗಳು
NVS-02 ಅಂತಂದ್ ಹೇಳ್ತೀವಿ. ಸೊ ನಾವಿಕ್ ದಿಕ್ಸೂಚಿ ಏನೈತಲ್ಲ ಅದರಲ್ಲಿ 2ನೇ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ. ಸೊ ಇದು ತುಂಬಾ ಇಂಪಾರ್ಟೆಂಟ್ NVS-2. ಆಮೇಲೆ ನಿಸ್ಸಾರ್ ಅಂತಂದ್ ಹೇಳಿ ಬರುತ್ತೆ. ನಿಸ್ಸಾರ್ ಬಹಳ ಇಂಪಾರ್ಟೆಂಟ್. ಇಸ್ರೋ ಮತ್ತು ನಾಸಾದವರು ಜಂಟಿಯಾಗಿ 2025ರಲ್ಲಿ ಉಡಾವಣೆ ಮಾಡ್ತಾರ. ಇದು ಭೂಮಿಯ ಪರಿಸರ ಬದಲಾವಣೆಯನ್ನ ಕಂಡುಕೊಳ್ಳಕ್ಕೆ. ಆಮೇಲೆ CMS-03 ಅಂತಂದ್ ಹೇಳಿ ಬರುತ್ತ. CMS-03 ಇದನ್ನ ಭಾರತೀಯ ನೆಲದಿಂದ ಉಡಾವಣೆ ಮಾಡಿದಂತಹ ಅತ್ಯಂತ ಭಾರವಾದ ಉಪಗ್ರಹ ಅಂತಂದ್ ಹೇಳ್ತೀವಿ. ಅದಕ್ಕೋಸ್ಕರ ದೂರ ಸಂಪರ್ಕಕ್ಕೋಸ್ಕರ, ಟೆಲಿಕಮ್ಯುನಿಕೇಶನ್ಗೋಸ್ಕರ ಅತ್ಯಂತ ಭಾರವಾದ ಉಪಗ್ರಹ CMS-03 2025ರಲ್ಲಿ. ನೆಕ್ಸ್ಟ್ ಬ್ಲೂ ಬರ್ಡ್ ಬ್ಲಾಕ್ ಅಂತ ಹೇಳಿ ಬರುತ್ತೆ. ಬ್ಲೂ ಬರ್ಡ್ ಬ್ಲಾಕ್ 2025ರಲ್ಲಿ ಇದು ಮೊಬೈಲ್ ಉಪಗ್ರಹ, ನೇರ ಸಂಪರ್ಕ ಮಾಡೋಕೆ ಹೆವಿ ಸ್ಯಾಟಲೈಟ್ ಅಂತಂದ್ ಹೇಳ್ತೀವಿ. ಇದು ಜಸ್ಟ್ ಮೊಬೈಲ್ ಸಂಪರ್ಕ ಸೇವೆಗಾಗಿ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ, ಬ್ಲೂ ಬರ್ಡ್ ಬ್ಲಾಕ್ ಅಂತಂದ್ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಪೇಸ್ ಡೆಕ್ಸ್ ಅಂತಂದ್ ಹೇಳಿ ಬರುತ್ತೆ. ಸ್ಪೇಸ್ ಡೆಕ್ಸ್ 2025ರಲ್ಲಿ ಇದು ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳ ಡಾಕಿಂಗ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಡಾಕಿಂಗ್ ಸಿಸ್ಟಮ್. ಈಗ ಡಾಕಿಂಗ್ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರ, ಇವಾಗ ನಿಮ್ಗ ಈಗ ಒಂದ್ ಜೆಟ್ ವಿಮಾನ ಹೊಂಟೈತಿ, ಇನ್ನೊಂದ್ ಜೆಟ್ ವಿಮಾನ ಐತೆ, ಅದಕ್ಕೆ ಫ್ಯೂಯಲ್ ಖಾಲಿ ಆಗೈತೆ. ಇದು ಹೋಗ್ಬಿಟ್ಟು ಅಲ್ಲಿ ಡಾಕಿಂಗ್ ಮಾಡ್ಬಿಟ್ಟು ಫ್ಯೂಯಲ್ ಅನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಒಂದ್ರಿಂದ ಇನ್ನೊಂದಕ್ಕೆ ಹಾಕ್ತಾರೆ. ಸೇಮ್ ಅದೇ ತರ ಡಾಕಿಂಗ್ ಫ್ಯೂಯಲ್ ಅಂತಲ್ಲ, ಇಲ್ಲಿ ಡಿಫ್ರೆಂಟ್ ಆಗಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ರ ಸ್ಪೇಡೆಕ್ಸ್ ಅಂತಂದ್ ಹೇಳ್ತೀವಿ. ಡಾಕಿಂಗ್ ಸಿಸ್ಟಮ್ ಅದು. ನೆಕ್ಸ್ಟ್ EOS-N1 ಅಂತಂದ್ ಹೇಳಿ ಬರುತ್ತೆ. ಅರ್ತ್ ಅಬ್ಸರ್ವೇಷನ್ ಉಪಗ್ರಹ EOS-N1 ಅಂತಂದ್ ಹೇಳಿ 2026ರಲ್ಲಿ ಉಡಾವಣೆ ಮಾಡಿದ್ದಾರೆ. ಅದಾದ ನಂತರ ಕೆಲವೊಂದು ಉಪಗ್ರಹಗಳು. ಸೊ ಮೊದಲ ಉಪಗ್ರಹ ಯಾವ್ದಂದ್ರ ಆರ್ಯಭಟ ಅಂತಂದ್ ಹೇಳ್ತೀವಿ. 1975ರಲ್ಲಿ ಉಡಾವಣೆ ಮಾಡ್ತಾರೆ. ಭಾರತೀಯ ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡು SLV-3 ಅನ್ನ ಯೂಸ್ ಮಾಡ್ಕೊಂಡು ರೋಹಿಣಿ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ. ಆಮೇಲೆ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಚಂದ್ರಯಾನ 3ರಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನ ದಕ್ಷಿಣ ಧ್ರುವಕ್ಕೆ, ಚಂದ್ರನ ದಕ್ಷಿಣ ಧ್ರುವಕ್ಕೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ವಿಕ್ರಮ್ ಲ್ಯಾಂಡರ್ ಅನ್ನ ಕಳುಹಿಸಿದ ಅಥವಾ ತಲುಪಿಸಿದ ಸವಿ ನೆನಪಿಗೋಸ್ಕರ ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ನಿಸ್ಸಾರ್ ಅನ್ನೋದು ನಾಸಾ ಮತ್ತು ಇಸ್ರೋಗಳ ಜಂಟಿ ಅಧಿವೇಶನ ಅಥವಾ ಜಂಟಿ ಯೋಜನೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತಂದ್ ಹೇಳಿದ್ರೆ ಖೇಲೋ ಇಂಡಿಯಾ ಅಂತಂದ್ ಹೇಳ್ತೀವಿ. ಯಾವ್ದು? ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಂದ್ ಹೇಳ್ತೀವಿ. ಇದನ್ನ 2018ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದ್ರಲ್ಲಿ ಕೇಳ್ತಾರೆ ನಿಮ್ಗ ಸೆಂಟೆನ್ಸ್ ಒಳಗಡೆ 2018ರಲ್ಲಿ ಸ್ಟಾರ್ಟ್ ಮಾಡ್ತಾರ. ಅದಕ್ಕೆ ಆರಂಭದೊಳಗಡೆ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತಂದ್ ಹೇಳಿ ಕರಿತಾ ಇದ್ರು. ಅದನ್ನ ಚೇಂಜ್ ಮಾಡ್ತಾರೆ ಯಾವಾಗಂದ್ರೆ 2019ರಲ್ಲಿ ಅದನ್ನ ಚೇಂಜ್ ಮಾಡಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಂದ್ ಹೇಳಿ ಅದನ್ನ ಮರು ನಾಮಕರಣ ಮಾಡ್ತಾರ. ಈ ಪಾಯಿಂಟ್ ಅನ್ನ ನೋಡ್ಕೋಬೇಕು. ಆಮೇಲೆ ಇಲ್ಲಿ ಎಷ್ಟು ವರ್ಷದವರು ಅಟೆಂಡ್ ಮಾಡ್ತಾರ ಅಂತಂದ್ರೆ 17ರಿಂದ 21 ವರ್ಷದೊಳಗೆ ಕಾಲೇಜ್ ಹುಡುಗರು ಅಟೆಂಡ್ ಮಾಡ್ತಾರೆ. ಯೂತ್ ಅಂತಂದ್ ಹೇಳಿದ್ರೆ ಹಂಗಲ್ಲ, 17ರಿಂದ 21 ವರ್ಷದವ್ರು ಅಷ್ಟೇ ಅಟೆಂಡ್ ಮಾಡ್ತಾರ, ಉಳಿದವ್ರು ಅಟೆಂಡ್ ಮಾಡಂಗಿಲ್ಲ. ಇದನ್ನ ಯಾರು ನಡೆಸ್ಕೊಡ್ತಾರ ಅಂತಂದ್ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಅಂತಂದ್ ಹೇಳಿ ಆ ಸಚಿವಾಲಯದಿಂದ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫಸ್ಟ್ ಆವೃತ್ತಿ ಎಲ್ಲಿ ನಡೆದೈತೆ ಅಂದ್ರೆ 2018ರಲ್ಲಿ ನಡೆದೈತೆ. ಫಸ್ಟ್ ಆವೃತ್ತಿ 2018 ದೆಹಲಿ ಒಳಗಡೆ. ಯಾವುದು? ಯೂತ್ ಗೇಮ್ಸ್. ಅತಿ ಹೆಚ್ಚು ಮೆಡಲ್ಸ್ ಅನ್ನ ಗೆದ್ದಂತ ರಾಜ್ಯ ಯಾವ್ದಂದ್ರ ಹರಿಯಾಣ ಅಂತಂದ್ ಹೇಳಿ. ಹರಿಯಾಣ ಇವಾಗ ಸೆಕೆಂಡ್, ಥರ್ಡ್, ಆಮೇಲೆ 4th ಒನ್ ಐತೆ, ಆಮೇಲೆ 5th ಒನ್ ಐತೆ. ಇದನ್ನ ನೋಡ್ಕೊಳ್ಳೋರಿದ್ರೆ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಟೈಮ್ ಅಲ್ಲಿ ಹರಿಯಾಣ ಅತಿ ಹೆಚ್ಚು ಗೆದ್ದೈತಿ. ಅದಾದ ನಂತರ 4th ಒನ್ ನಡೆದಾಗ 2021-22ರಲ್ಲಿ ನಡೆಯುತ್ತೆ. ಅದ್ರೊಳಗಡೆ ಅತಿ ಹೆಚ್ಚು ಮೆಡಲ್ಸ್ ಅನ್ನ ಹರಿಯಾಣ ಗೆದ್ದೈತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಯಾವ್ದು ಇಲ್ವೇ ಇಲ್ಲ. ಅತಿ ಹೆಚ್ಚು ಎಲ್ಲಾನ ಯಾರು ಗೆದ್ದಾರ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರದವ್ರು ಗೆದ್ದಾರ. ಅತಿ ಹೆಚ್ಚು ಯಾರು ಗೆದ್ದಾರ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರ. ಆಮೇಲೆ ನೆನ್ಪಿಟ್ಕೊಡ್ರಿ, 6th ಒನ್ 2024ರದ್ದು ತಮಿಳುನಾಡಿನಲ್ಲಿ ನಡೆಯುತ್ತೆ. ಅತಿ ಹೆಚ್ಚು ಯಾರು ಗೆದ್ದಾರ? ಅತಿ ಹೆಚ್ಚು ಪದಕಗಳನ್ನ ಮಹಾರಾಷ್ಟ್ರದವರು. 7th ಒನ್ 2025ರದ್ದು ಬಿಹಾರದಲ್ಲಿ ನಡೆದೈತೆ. ಬಿಹಾರ ಒಳಗಡೆ. ಸೊ ಅದು ಕೂಡ ಯಾರು ಗೆದ್ದಾರ? ಅತಿ ಹೆಚ್ಚು ಮಹಾರಾಷ್ಟ್ರದವ್ರು ಗೆದ್ದಿದ್ದಾರೆ. ಈ ಪಾಯಿಂಟ್ಸ್ ಗಳನ್ನ ಏನಂತಂದ್ರೆ ನೆನ್ಪಿಟ್ಕೋಬೇಕು. ಇದು ಯೂತ್ ಗೇಮ್ ಆಯ್ತು. ಇನ್ನು ವಿಂಟರ್ ಗೇಮ್ಸ್ ಬರ್ತಾವ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇವು ಎಲ್ಲಿ ನಡೀತಾವ ಅಂತಂದ ಹೇಳಿದ್ರೆ ಲೇಹ್ ಮತ್ತು ಗುಲ್ಮರ್ಗದಲ್ಲಿ ಮಾತ್ರ ನಡೀತಾವ. ಇದನ್ ಬಿಟ್ಟು ಬೇರೆ ಪ್ಲೇಸ್ ನಾಗ ನಡೆಯಂಗಿಲ್ಲ. ಜಮ್ಮು ಕಾಶ್ಮೀರದ ಲೇಹ್ ಮತ್ತು ಗುಲ್ಮರ್ಗ್, ಲಡಾಖ್ ಲೇಹ್, ಆಮೇಲೆ ಜಮ್ಮು ಕಾಶ್ಮೀರದ ಗುಲ್ಮರ್ಗ್ ಅನ್ನೋ ಪ್ರದೇಶಗಳಲ್ಲಿ. ಯಾವಾಗ ಸ್ಥಾಪನೆ ಮಾಡಿದಾರ ಅಂದ್ರೆ 2020ರಲ್ಲಿ ಸ್ಥಾಪನೆ ಮಾಡಿದಾರ ವಿಂಟರ್ ಗೇಮ್ಸ್. ಫಸ್ಟ್ ಆವೃತ್ತಿ 2020ರಲ್ಲಿ ನಡೆಯುತ್ತೆ. ಲೇಹ್ ಮತ್ತು ಗುಲ್ಮರ್ಗ್ ಒಳಗಡೆ ಅತಿ ಹೆಚ್ಚು ಮೆಡಲ್ಸ್ ಅನ್ನ ಗೆದ್ದವರು ಜಮ್ಮು ಕಾಶ್ಮೀರದವರು. ಆಮೇಲೆ ನೆಕ್ಸ್ಟ್ ಉಳಿದೆಲ್ಲ ನಡೆದಿದ್ದಾವ, ಇವುಗಳನ್ನ ನೋಡ್ಕೊಳ್ರಿ ಯಾವಾಗ ಅಂತಂದ ಹೇಳಿ. ಈಗ ರೀಸೆಂಟ್ ಅದು 4th ಒನ್ 2024ರಲ್ಲಿ ಲೇಹ್ ಮತ್ತು ಗುಲ್ಮರ್ಗ್ ಆರ್ಮಿ ಸರ್ವಿಸ್ ದವರು ಅತಿ ಹೆಚ್ಚು ಗೆದ್ದಿದ್ದಾರೆ. ಅದಾದ ನಂತರ 5th ಒನ್ ಲೇಹ್ ಮತ್ತು ಗುಲ್ಮರ್ಗ್ ಒಳಗಡೆ
ಇಲ್ಲಿ ಯಾರು ಜಾಸ್ತಿ ಗೆದ್ದಾರ ಅಂದ್ರೆ ಲಡಾಖ್ದವ್ರು ಜಾಸ್ತಿ ಗೆದ್ದಿದಾರ. ಇವ್ದು ಇಂಪಾರ್ಟೆಂಟ್. ಸೊ ಇದ್ ನೋಡ್ರಿ, ಇದು ಲಡಾಖ್ ಬರಂಗಿಲ್ಲ. ಇಲ್ಲೂ ಕೂಡ ಯಾರಂತಂದ್ರೆ ಸರ್ವಿಸ್ ಅವರ ಗೆದ್ದಿದ್ದಾರೆ. ಆಮೇಲೆ 6th ಒನ್ 2026 ಕೂಡ ನಡೆದೈತೆ. ಇದು ಕೂಡ ಲೇಹ್ ಮತ್ತು ಗುಲ್ಮರ್ಗದೊಳಗಡೆ. ಇದ್ರಲ್ಲೂ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಯಾರು ಗೆದ್ದಾರ ಅಂತ ಹೇಳಿದ್ರೆ ಸರ್ವಿಸ್ ಟೀಮ್ ಆಗಿ ಗೆದ್ದೈತೆ. ಸರ್ವಿಸ್ ಟೀಮ್ ಅಂತ ಹೇಳಿದ್ರೆ ಇಂಡಿಯನ್ ಮಿಲಿಟರಿದು. ಇದಾದ ನಂತರ ನೆಕ್ಸ್ಟ್ ಬರೋದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ಹೇಳಿ. ಇದು ಕೂಡ 2020ರಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಇದರಲ್ಲಿ ಯೂನಿವರ್ಸಿಟಿಗಳು ಭಾಗವಹಿಸ್ತವೆ. ಯೂನಿವರ್ಸಿಟಿ ಏನೀಗ ಚೆನ್ನಮ್ಮ ಯೂನಿವರ್ಸಿಟಿ ಐತೆ, ಬೆಂಗಳೂರು ಯೂನಿವರ್ಸಿಟಿ ಐತೆ. ಅದಾದ ನಂತರ ಈ ತರ ಯೂನಿವರ್ಸಿಟೀಸ್ ಗಳೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಭಾಗವಹಿಸ್ತಾರೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಆವೃತ್ತಿ ಫಸ್ಟ್ ಆವೃತ್ತಿ 2020ರಲ್ಲಿ ಒಡಿಸ್ಸಾದೊಳಗಡೆ ನಡೆದೈತೆ. ಅತಿ ಹೆಚ್ಚು ಮೆಡಲ್ಸ್ ಅನ್ನ ಪಂಜಾಬ್ ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ 2021-22ರಲ್ಲಿ ನಡೆಯುತ್ತೆ, ಕರ್ನಾಟಕದೊಳಗಡೆ ನಡೆದೈತೆ. ಇದರಲ್ಲಿ ಜೈನ್ ಯೂನಿವರ್ಸಿಟಿ ಅವರು ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಾರೆ, ಕರ್ನಾಟಕದಲ್ಲಿ ನಡೆದಿದ್ದು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡತ್ತಾರ ಅಂತ ಹೇಳಿದ್ರೆ 2025 ಬಿಹಾರ್ ಒಳಗಡೆ ನಡೆದೈತೆ. ಚಂಡೀಗಢ ಯೂನಿವರ್ಸಿಟಿ ಅವರು ಜಾಸ್ತಿ ಗೆದ್ದಿದಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇನ್ನೊಂದು ಬರುತ್ತೆ ಪ್ಯಾರಾ ಗೇಮ್ಸ್ ಅಂತ ಹೇಳಿ, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್. ಇದು 2023ರಲ್ಲಿ ಸ್ಟಾರ್ಟ್ ಆಗೈತೆ ನವದೆಹಲಿ ಒಳಗಡೆ. ಅತಿ ಹೆಚ್ಚು ಮೆಡಲ್ ಅನ್ನು ಗೆದ್ದವರು ಹರಿಯಾಣದವರು. ಇಷ್ಟೇ, ಇದ್ ಬಿಟ್ಟು ಬೇಡ. ಆಮೇಲೆ ನೆಕ್ಸ್ಟ್ ಕರ್ನಾಟಕದ ಸಾಧನೆಗಳೇನೇನು, ಯೂನಿವರ್ಸಿಟಿ ಗೇಮ್ಸ್ ಒಳಗಡೆ 2021 ಇವಾಗ ಹೇಳಿದ್ನಲ್ಲ, ಅದರಲ್ಲಿ ಜೈನ್ ಯೂನಿವರ್ಸಿಟಿ ಅವರು ಅತಿ ಹೆಚ್ಚು ಪದಕಗಳನ್ನ ಗೆದ್ದಾರ. ಆಮೇಲೆ ನೆಕ್ಸ್ಟ್ ವಿಂಟರ್ ಗೇಮ್ಸ್ ಒಳಗಡೆ 2021-24ರಲ್ಲಿ 2ನೇ ಸ್ಥಾನದಲ್ಲಿ, 2ನೇ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಾರೆ ವಿಂಟರ್ ಗೇಮ್ಸ್ ಒಳಗಡೆ. ಆಮೇಲೆ ಯೂತ್ ಗೇಮ್ಸ್ ಅಲ್ಲಿ 2021-22ರಲ್ಲಿ ನಡೆದೈತಲ್ಲ, ಅದ್ರೊಳಗಡೆ ಕರ್ನಾಟಕ 3ನೇ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದೈತೆ. ಇವು ಇಂಪಾರ್ಟೆಂಟ್. ಇವು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ಸಿದೀನಿ, ನಿಮ್ಗೆ ನೋಡ್ಕೊಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಪ್ರಮುಖ ಕಾಯ್ದೆಗಳಂತ ಹೇಳಿ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಹಿಂದೂ ವಿವಾಹ ಕಾಯ್ದೆ ಅಂತ ಹೇಳ್ತೀವಿ. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಒಳಗಡೆ 1955ರಲ್ಲಿ ಅದನ್ನ ಜಾರಿಗೆ ತಗೊಂಡು ಬರ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೇಳಿದಾರ. ಇದ್ರ ಮುಖ್ಯ ಉದ್ದೇಶ ಏನಂತಂದ ಹೇಳಿದ್ರ ಹಿಂದೂಗಳು, ಬೌದ್ಧರು, ಜೈನರು ಆಮೇಲೆ ಸಿಖ್ಖರ ವಿವಾಹದ ನಿಯಮಗಳನ್ನ ನೋಂದಣಿಯನ್ನ ಮಾಡ್ಕೊಳ್ಳೋದು, ಡಿವೋರ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಏನಂತಂದ ಹೇಳಿದ್ರೆ ಕಾನೂನು ಏನ್ ಮಾಡತ್ತಂದ್ರೆ ಕ್ರೋಢೀಕರಿಸುತ್ತೆ. ಎಲ್ಲಾ ದಾಖಲೆಗಳನ್ನ ಕ್ರೋಢೀಕರಿಸುವಂತಹ ಒಂದು ಯೋಜನೆ. ಆಮೇಲೆ ವಿವಾಹಕ್ಕೆ ಕನಿಷ್ಠ ವಯೋಮಿತಿಯನ್ನ ಫಿಕ್ಸ್ ಮಾಡ್ತಾರೆ. ಪುರುಷರಿಗೆ 21 ವರ್ಷ, ಮಹಿಳೆಯರಿಗೆ 18 ವರ್ಷ. ಇದಕ್ಕಿಂತ ಎಲ್ಲಾದ್ರೂ ಕಮ್ಮಿ ಆದ್ರೆ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಚೇಂಜಸ್ ಆಗತ್ತೆ. ಅದಾದ ನಂತರ ಸೆಕೆಂಡ್ ಒನ್ ಬರುತ್ತೆ ಮಾಹಿತಿ ಹಕ್ಕು ಕಾಯ್ದೆ ಅಂತಂದ ಹೇಳಿ 2005. ಮಾಹಿತಿ ಹಕ್ಕು ಕಾಯ್ದೆ ಅಕ್ಟೋಬರ್ 12, 2005ರಲ್ಲಿ ಜಾರಿಗೆ ಬರುತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ರೀಸನ್ ಏನಂತಂದ ಹೇಳಿದ್ರೆ ಸರ್ಕಾರಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಮತ್ತು ಹೊಣೆಗಾರಿಕೆಯನ್ನ ತರುವಂತಹ ಉದ್ದೇಶವನ್ನ ಹೊಂದೈತೆ. ಸರ್ಕಾರಿ ಆಡಳಿತದಲ್ಲಿ ಪಾರದರ್ಶಕತೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಇವಾಗ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ನಿಮ್ಗೆ ಎಲ್ಲಾದ್ರೂ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸ್ತೀರಿ. ಆ ಅರ್ಜಿ ಸಲ್ಲಿಸಿದ್ದೇನಂತಂದ ಹೇಳಿದ್ರೆ 30 ದಿನಗಳ ಒಳಗೆ ನಿಮ್ಗೆ ಏನಂದ್ರೆ ಮಾಹಿತಿಯನ್ನ ನೀಡಬೇಕು. ಅದು ಎವ್ರಿಥಿಂಗ್ ಈ ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ ಬರ್ತೈತೆ. ಅದಾದ ನಂತರ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಅಂತಂದ್ ಹೇಳ್ತೀವಲ್ಲ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಂತಂದ್ ಹೇಳ್ತೀವಿ. RTE ಆಕ್ಟ್ 2009. ಇದು ಜಾರಿಗೆ ಬಂದದ್ದು ಯಾವಾಗಂದ್ರೆ 2010ರಲ್ಲಿ ಜಾರಿಗೆ ಬರುತ್ತೆ. ಶಿಕ್ಷಣ ಸಚಿವಾಲಯದ ಅಂಡರ್ ಅಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಕೊಡಬೇಕು. ಅದನ್ನ ಮೂಲಭೂತ ಹಕ್ಕಾಗಿ ಕನ್ವರ್ಟ್ ಮಾಡಿದ್ದಾರೆ. ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ. ಆರ್ಟಿಕಲ್ 21A ಒಳಗಡೆ ಬರುತ್ತೆ. 86ನೇ ತಿದ್ದುಪಡಿ 2002 ಪ್ರಕಾರ. 86ನೇ ತಿದ್ದುಪಡಿ 2002 ಪ್ರಕಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡೋಕೆ ಒಂದು ಕಾಯ್ದೆ ಬರುತ್ತೆ. ಪೋಕ್ಸೋ ಕಾಯ್ದೆ ಅಂತ ಹೇಳ್ತೀವಿ. 2012 ಪೋಕ್ಸೋ ಕಾಯ್ದೆ. ಸೊ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಎಲ್ಲಾದ್ರೂ ಲೈಂಗಿಕ ದರ್ಜನೆ ಮಾಡಿದ್ರೆ, ಶೋಷಣೆ ಮಾಡಿದ್ರ, ಅಶ್ಲೀಲತೆಯಿಂದ ಏನಾದ್ರೂ ಹಾನಿ ಮಾಡಿದ್ರೆ ಅವ್ರ ರಕ್ಷಣೆ ಮಾಡೋಕೆ ಪೋಕ್ಸೋ ಆಕ್ಟ್ ಅಂತ ಹೇಳ್ತೀವಿ. ಪೋಕ್ಸೋ ಆಕ್ಟ್ ಬಹಳ ಡೇಂಜರಸ್ ಐತೆ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ, ಗೃಹ ಹಿಂಸೆ ತಡೆ ಕಾಯ್ದೆ ಅಂತ ಹೇಳಿ ಬರುತ್ತೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಂಡರ್ ಅಲ್ಲಿ 2006 ಒಳಗಡೆ, ಅಂದ್ರೆ ಕುಟುಂಬದೊಳಗಡೆ ಅತ್ತಿ ಮಾವ ಇವರೆಲ್ಲ ಸೇರ್ಬಿಟ್ಟು ಆ ಮಹಿಳೆಯನ್ನ ದೈಹಿಕವಾಗಿ ಅಥವಾ ಮಾನಸಿಕ, ಲೈಂಗಿಕ ಅಥವಾ ಆರ್ಥಿಕ ದೌರ್ಜನ್ಯ ಎಲ್ಲಾದ್ರೂ ಮಾಡಿದ್ರೆ ಅದ್ರ ವಿರುದ್ಧವಾಗಿ ರಕ್ಷಣೆಯನ್ನ ಕೊಡೋಕೆ, ಆಮೇಲೆ ವಸತಿಯನ್ನ ನೀಡುವಂತ ಹಕ್ಕನ್ನ ಹೇಳುತ್ತೆ. ಯಾವುದು? ಗೃಹ ಹಿಂಸೆ ತಡೆ ಕಾಯ್ದೆ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಒನ್ ಬರುತ್ತಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಂದೇಳಿ. ಈ ಕಾಯ್ದೆ ಯಾವಾಗ ಬರುತ್ತಂದ್ರೆ 2005ರಲ್ಲಿ ಆಕ್ಟ್ ಬರುತ್ತೆ, ಕಾಯ್ದೆ. ಅದನ್ನ ಜಾರಿಗೆ ಬಂದ ದಿನಾಂಕ ಫೆಬ್ರವರಿ 2, 2006ರಲ್ಲಿ. ಇದನ್ನ ನಾವು ನರೇಗಾ ಅಂತಂದ್ ಹೇಳ್ತಿದ್ವಿ. 2009ರಲ್ಲಿ ಅದನ್ನ ಚೇಂಜ್ ಮಾಡಿ MG ನರೇಗಾ ಅಂತಂದ್ ಹೇಳ್ತೀವಿ. ಮೇ ಬಿ ಈ ತರ ಕ್ವಶನ್ಸ್ ಗಳು ಬರ್ತವೆ.
ಯಾವಾಗ ಚೇಂಜ್ ಆಯ್ತು ಹೆಸರು ಅಂತಂದೇಳಿ. ಇದನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಂಡರ್ ಒಳಗಡೆ ಬರುತ್ತ. ಅದಾದ ನಂತರ ಇಲ್ಲಿ 100 ದಿನಗಳಂತಂದೈತಿ. ಇವಾಗ ಚೇಂಜಸ್ ಆಗೈತೆ ನೋಡ್ರಿ, ಅಪ್ಡೇಟ್ ಆಗ್ತಾ ಇರುತ್ತ. ಇದನ್ನ ಅಪ್ಡೇಟ್ ಗಳನ್ನ ಮಾಡ್ಕೊಡ್ರಿ. ಅಂದ್ರ ಈಗ ಗ್ರಾಮೀಣ ಭಾಗದ ಅರ್ಹ ಕುಟುಂಬಗಳಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಂಪಲ್ಸರಿ 100 ಡೇಸ್ ಅಷ್ಟು ಏನ್ ಮಾಡ್ಬೇಕು, ಕೆಲಸವನ್ನ ಕೊಡಬೇಕು, ಆಮೇಲೆ ಪೇಮೆಂಟ್ ಅನ್ನ ಕೊಡಬೇಕು ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬರುತ್ತೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019ರಲ್ಲಿ ಕಾಯ್ದೆ ಬರೋದು, ಜಾರಿಗೆ ಬಂದದ್ದು 2020ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಇದು 1986ರ ಹಳೆಯ ಕಾಯ್ದೆಯನ್ನ ಬದಲಾಯಿಸುತ್ತೆ. ಗ್ರಾಹಕರ ರಕ್ಷಣಾ ಕಾಯ್ದೆ 1986 ಐತಲ್ಲ, ಅದನ್ನ ಏನ್ ಮಾಡತ್ತಂದ್ರ ಬದಲಾಯಿಸಿ ಅದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಂತಂದೇಳಿ ಅಪ್ಡೇಟ್ ಮಾಡ್ತಾರ. ಇದು ಕ್ವಶನ್ ತುಂಬಾ ಸರಿ ಕೇಳಿದಾರ. ಅದಾದ ನಂತರ ಇದು ಏನ್ ಮಾಡತ್ತ, ಉದ್ದೇಶ ಏನಂದ್ರ ಇ ಕಾಮರ್ಸ್ ಆಗಿರ್ಬೋದು, ಅನುಚಿತ ವ್ಯಾಪಾರ ಮಾಡ್ತಿದ್ರ, ಸುಳ್ಳು ಜಾಹೀರಾತುಗಳಿಂದ ಗ್ರಾಹಕರನ್ನ ಮೋಸ ಮಾಡ್ತಿದ್ರ, ಅದನ್ನ ರಕ್ಷಣೆ ಮಾಡುವಂತಹ ಒಂದು ಅಧಿಕಾರ ಈ ಕಾಯ್ದೆಯಲ್ಲಿ ಐತೆ. ಗ್ರಾಹಕ ರಕ್ಷಣಾ ಕಾಯ್ದೆ. ಗ್ರಾಹಕ ವೇದಿಕೆ ಕಾಲ್ ಮಾಡ್ತೀವಿ ಅಂತ ಹೇಳ್ಬೇಕು, ಅಂಜಿ ಬಿಡ್ತಾರ ಅಂಗಡಿಯವ್ರು. ನೆಕ್ಸ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಯಾವಾಗ ಜಾರಿಗೆ ಬರುತ್ತಂದ್ರ 1986ರಲ್ಲೇ ಜಾರಿಗೆ ಬರುತ್ತ. ಇದು ರೀಸನ್ ಏನಂದ್ರ 1984 ಒಳಗಡೆ ಭೂಪಾಲ್ ಒಳಗಡೆ ಒಂದು ಅನಿಲ ದುರಂತ ಆಗತ್ತ. ಆ ಅನಿಲ ದುರಂತದಲ್ಲಿ ತುಂಬಾ ಜನ ಸಾಯ್ತಾರ. ಅದ್ರದ್ದು ಹೆಸರು ಅನಿಲ ಯಾವ್ದಂದ್ರ ಮಿಥೈಲ್ ಐಸೋಸೈನೈಟ್ ಅಂತ ಹೇಳ್ತೀವಿ. ಐಸೋಸೈನೈಟ್ ಅದರಿಂದ ದುರಂತ ಆಗ್ಬಿಟ್ಟು ಬೆಂಕಿ ತುಂಬಾ ಜನ ಸಾಯ್ತಾರ. ಅದಕ್ಕೋಸ್ಕರ ಪರಿಸರದ ಗುಣಮಟ್ಟವನ್ನ ಸುಧಾರಣೆ ಮಾಡೋದಾಗಿರ್ಬೋದು, ಮಾಲಿನ್ಯವನ್ನ ತಡೆಗಟ್ಟೋದಾಗಿರ್ಬೋದು, ಆ ರೀಸನ್ಗೋಸ್ಕರ ಇದನ್ನ ತಗೊಂಡ್ ಬರ್ತಾರ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ. ನೆಕ್ಸ್ಟ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013. ಇದರ ಜಾರಿಗೆ ಬಂದಿದ್ದು 2013 ಒಳಗಡೆನೆ ಜಾರಿಗೆ ಬರುತ್ತೆ. ಇದ್ರದ್ದು ಉದ್ದೇಶ ಏನಂತಂದ್ ಹೇಳಿದ್ರೆ 67% ಜನಸಂಖ್ಯೆಗೆ ರಿಯಾಯಿತಿ ದರದೊಳಗಡೆ ಆಹಾರ ಧಾನ್ಯಗಳನ್ನ ಒದಗಿಸೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ. ಇದು ಬಹಳ ಇಂಪಾರ್ಟೆಂಟ್ ಐತಿ ನಮಗೆ, ನಮ್ ಕರ್ನಾಟಕದಾಗ್ಲಿ ಆಮೇಲೆ ನೆಕ್ಸ್ಟ್ ಇಂಡಿಯಾದಾಗ್ಲಿ. ಜಾರಿಗೆ ಯಾವಾಗ ಬರುತ್ತಂದ್ರೆ 2024 ಜಾರಿಗೆ ಬರುತ್ತ. ಇದು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಏನಾದ್ರೂ ನೇಮಕಾತಿ ಒಳಗಡೆ ಪ್ರಶ್ನೆ ಸೋರಿಕೆ ಆದ್ರೆ, ನಕಲಿ ಅಭ್ಯರ್ಥಿಗಳು ಎಲ್ಲಾದ್ರೂ ಬಂದ್ರೆ, ಸಾಫ್ಟ್ವೇರ್ ಹ್ಯಾಕಿಂಗ್ ಮಾಡಿ ಏನಾದ್ರೂ ಎಕ್ಸಾಮ್ ಬರೆದ್ರೆ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ 3 ರಿಂದ 5 ವರ್ಷಗಳವರೆಗೆ ಜೈಲ್ ಶಿಕ್ಷೆ ಹಾಕಿ 10 ಲಕ್ಷದವರೆಗೂ ದಂಡವನ್ನು ವಿಧಿಸ್ತಾರ ಈ ಕಾಯ್ದೆ ಪ್ರಕಾರ. ನಮ್ ಕರ್ನಾಟಕ ಯಾಕೆ ವರ್ಕ್ ಆಗೋತಿದೆ, ನನಗೂ ಡೌಟ್ ಐತೆ ಯಾಕೆ ವರ್ಕ್ ಆಗೋದು. ನೆಕ್ಸ್ಟ್ ನೋಡ್ರಿ ಕರ್ನಾಟಕದ್ದು. ಇಷ್ಟಿವರೆಗೂ ನಾವು ಸೆಂಟ್ರಲ್ ಗವರ್ಮೆಂಟ್ ನೋಡ್ಕೊಂಡ್ವಿ. ಇನ್ ಕರ್ನಾಟಕದ ಕೆಲವೊಂದು ನೋಡ್ಕೊಳ್ಳೋಣ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಜಾರಿಗೆ ಬರುತ್ತೆ. ಅದಾದ ನಂತರ ಜಸ್ಟ್ ಅಷ್ಟೇ ನೇಮ್ ಇಟ್ಕೊಡ್ರಿ. ಇದನ್ನ 73ನೇ ತಿದ್ದುಪಡಿ ಮುಖಾಂತರ ಜಾರಿಗೆ ತಗೊಂಡ್ ಬರ್ತಾರೆ. ಇದನ್ನ ನಾವು 3 ಟೈರ್ ಅಂತಂದ್ ಹೇಳ್ತೀವಿ. ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ? 3 ಟೈರ್. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ. ಇದು ಯಾವ ಸಮಿತಿ ಅಂತಂದ್ ಹೇಳ್ತೀವಿ? ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತಂದ್ ಹೇಳ್ತೀವಿ. ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಸೊ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ನೋಡ್ರಿ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತಂದ್ ಹೇಳಿ ನಾವು ಹೆಸರನ್ನ ಚೇಂಜ್ ಮಾಡ್ತೀವಿ. ಯಾವ ವರದಿ ಆಧಾರದ ಮೇಲೆ ಅಂದ್ರೆ ರಮೇಶ್ ಕುಮಾರ್ ವರದಿ ಆಧಾರದ ಮೇಲೆ. ನೆಕ್ಸ್ಟ್ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಜಾರಿಗೆ ಬಂದಿದ್ದು ಯಾವಾಗಂದ್ರೆ 1964ರಲ್ಲೇ ಜಾರಿಗೆ ಬರುತ್ತೆ. ಇದು ಭೂಮಿ ಮೇಲಿನ ಕಂದಾಯ ವಿಧಿಸುವಿಕೆ ಆಗಿರ್ಬೋದು, ಭೂಗಡಿ ನಿರ್ಧಾರ ಮಾಡೋದು, ಸರ್ವೆ ಮಾಡ್ತಾರಲ್ಲ ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಸೊ ಇದು ಯಾವಾಗಂದ್ರೆ 1961ರಲ್ಲಿ. ನೆಕ್ಸ್ಟ್ ಇದು ಜಾರಿಗೆ ಯಾವಾಗ ಬರುತ್ತೆ? 1965 ಅಕ್ಟೋಬರ್ 2ನೇ ತಾರೀಕು ಜಾರಿಗೆ ಬರುತ್ತೆ. 1974ರಲ್ಲಿ ದೇವರಾಜ್ ಅರಸ್ ಸಿಎಂ ಇರ್ತಾರ. ಸೊ ದೇವರಾಜ್ ಅರಸ್ ಸಿಎಂ ಆ ಟೈಮ್ ಒಳಗಡೆ ಒಂದೊಂದು ತುಂಬಾ ಚೇಂಜಸ್ ಆಗ್ಬಿಡುತ್ತೆ ಈ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಕಾರ. ಈಗ ಹೊಲಗಳು ಇರ್ತಾವ, ಒಂದು 600-700 ಎಕರೆ ಹೊಲಗಳು ಇರ್ತಾವ. ಅವ್ರ ಏನ್ ಮಾಡ್ತಾರ ಅಂದ್ರೆ ಸಣ್ಣ ಸಣ್ಣ ರೈತರಿಗೆ ಒಂದೊಂದು 10 ಎಕರೆ ಹೊಲಗಳನ್ನ, 20 ಎಕರೆ ಹೊಲಗಳನ್ನ ಹಚ್ಚಿಬಿಟ್ಟಿರ್ತಾರ. ಈಗ ಈ ಕಾಯ್ದೆ ಬಂದ ತಕ್ಷಣ ಏನಾಗತ್ತ ಅಂತಂದ್ ಹೇಳಿದ್ರೆ ಇವ್ರ ಏನ್ ಇರ್ತಾರಲ್ಲ, ಇವ್ರದ್ದು ಹೊಲ ಇದೆಲ್ಲಾ ಹೋಗ್ಬಿಟ್ಟು ಆ ಸಣ್ಣ ಸಣ್ಣ ರೈತರ ಹೆಸರಲ್ಲಿ ಆಗ್ಬಿಡುತ್ತೆ. ಅಂದ್ರೆ ಒಂದು ತಿದ್ದುಪಡಿ ಮಾಡ್ತಾರ, ಉಳುವವನೇ ಭೂಮಿಯ ಒಡೆಯ ಅಂತಂದೇಳಿ. ಬಾಳ ಅಂದ್ರೆ ಬಾಳ ಹೊಲ ಹೋಗ್ಬಿಡುತ್ತೆ. ಸೊ ಅದು ಅವ್ರ ಕಳ್ಕೊಂಡವ್ರಿಗೆ ಫೀಲ್ ಆಗಿರುತ್ತದ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಇದು ಯಾವಾಗ ಅಂದ್ರೆ 1974 ದೇವರಾಜ್ ಅರಸ್ ಅವ್ರ ಟೈಮ್ ಒಳಗಡೆ. ನೆಕ್ಸ್ಟ್ ಕರ್ನಾಟಕ ಸಕಲ ಸೇವೆಗಳ ಕಾಯ್ದೆ ಅಂತಂದ್ ಹೇಳಿ ಬರುತ್ತೆ. ಸಾರಿ, ಸಕಲ ಅಲ್ಲ, ಇದು ಸಕಾಲ್ ಅಂತಂದ್ ಹೇಳಿ, ಸಕಾಲ್ ಸೇವೆ ಅಂತಂದ್ ಹೇಳಿ 2012 ಜಾರಿಗೆ ಬರುತ್ತೆ. ಅದು ಆಕ್ಟ್ ಯಾವಾಗ? 2011ರಲ್ಲಿ. ಇದ್ರ ಉದ್ದೇಶ ಏನಂತಂದ್ ಹೇಳಿದ್ರೆ ಸರ್ಕಾರಿ ಸೇವೆಗಳನ್ನ, ಜಾತಿ ಪ್ರಮಾಣ ಪತ್ರ, ಚಾಲನಾ ಪರವಾನಿಗೆ ಅಂದ್ರೆ DL ಅವನ್ನೆಲ್ಲ ಪ್ರಾಪರ್ ಆಗಿ ವಿತರಿಸಬೇಕು ಅಂತ ಹೇಳಿ
ಈ ಕಾಯ್ದೆ ಅಂದ್ರೊಳಗಡೆ ಕೊಡ್ತಾರ ನಮಗೆಲ್ಲ. ಆಮೇಲೆ ಇನ್ನೊಂದ್ ಯಾವ್ದು ಕರ್ನಾಟಕ ಸಿವಿಲ್ ಸೇವೆಗಳ ಮತ್ತು ಪರೀಕ್ಷಾ ಅಕ್ರಮ ತಡೆಗಳು ಅಂತಂದ್ ಹೇಳಿ ಬರ್ತಾವ. ಇವ್ರು ಏನಿದು ಇವು ಎಲ್ಲಾ ವೇಸ್ಟ್ ಇದೆಲ್ಲ, ಇದ್ ಕೇಳಂಗಿಲ್ಲ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಇದ್ ಕೇಳ್ರಿ ಅಂತಂದ್ ಹೇಳಿದ್ರೆ ಮತ್ತೆಲ್ಲಾ ಹುಡುಗರು ಸ್ಪಾರ್ಕ್ ಎದ್ ಬಿಡತ್ತ. ಇದ್ ಕೇಳಂಗಿಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಪುರಸಭೆಗಳ ಕಾಯ್ದೆ ಅಂತಂದೇಳಿ 1964 ಜಾರಿಗೆ ಯಾವಾಗ ಬರುತ್ತೆ? ಏಪ್ರಿಲ್ 1ನೇ ತಾರೀಕು 1965ರಲ್ಲಿ ಬರುತ್ತೆ. ಇದು ರಾಜ್ಯ ಪಟ್ಟಣ ಪಂಚಾಯಿತಿ, ಪುರಸಭೆ, ಮುನ್ಸಿಪಲ್ ಕೌನ್ಸಿಲ್ಸ್ ಗಳು, ಸಿಟಿ ಮುನ್ಸಿಪಲ್ಸ್ ಗಳು, ಅವುಗಳಲ್ಲಿ ಆಡಳಿತ ನಡೆಸೋದು, ತೆರಿಗೆ ವಸೂಲಿ ಮಾಡೋದು, ಸ್ಥಳೀಯ ಅಭಿವೃದ್ಧಿಯನ್ನ ಮಾಡೋದು. ಅಂದ್ರೆ ಆಯಾ ನಗರಗಳ ಅಭಿವೃದ್ಧಿಯನ್ನ ಅವರೇ ಮಾಡ್ಬೇಕು ಅಂತಂದೇಳಿ ಅದಕ್ಕೋಸ್ಕರ BBMP ಗಳೆಲ್ಲ ಬರ್ತಾವ ನೋಡಿ. BBMP ಕರ್ನಾಟಕ ಪೌರ ನಿಗಮಗಳ ಕಾಯ್ದೆ 1976 ಇದರಲ್ಲಿ ಅನ್ವಯ ಆಗತ್ತೆ ಅದು ಬೃಹತ್ ನಗರಗಳಿಗೆ. ಆಮೇಲೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಬರುತ್ತಾ 1983ರಲ್ಲಿ, ಜಾರಿಗೆ ಬಂದದ್ದು ಯಾವಾಗ? 1995. ಜಸ್ಟ್ ಅಲ್ಲಿಯೂ ಸೆಂಟ್ರಲ್ ಅಲ್ಲೂ ಬರುತ್ತೆ, ಅದಾದ ನಂತರ ಇಲ್ಲೂ ಬರುತ್ತೆ, ಎರಡು ಕಡೆ ಬರುತ್ತೆ. ಜಸ್ಟ್ ನೇಮ್ ನೆನ್ಪಿಟ್ಕೊಡ್ರಿ ಅಷ್ಟೇ. ಅದಾದ ನಂತರ ಕರ್ನಾಟಕ ಪಾರದರ್ಶಕ ಸಾರ್ವಜನಿಕ ಸಂಗ್ರಹಣೆ ಕಾಯ್ದೆ ಅಂತಂದ್ ಹೇಳಿ 2000 ಒಳಗಡೆ ಜಾರಿಗೆ ತಗೊಂಡ್ ಬರ್ತಾರ. ಬಟ್ ಅದ್ರ ಈ ಆಕ್ಟ್ ಯಾವಾಗ ಬರುತ್ತೆ? 1999 ಒಳಗಡೆ. ಇದ್ರ ಉದ್ದೇಶ ಏನಂತಂದ್ ಹೇಳಿದ್ರೆ, ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಮಂಡಳಿಗರಾಗಿರ್ಬೋದು, ನಿಗಮಗಳಲ್ಲಿ ಕೊಡುವ ಟೆಂಡರ್ ಮತ್ತು ಖರೀದಿ ಅಂತಂದ್ ಹೇಳ್ತೀವಿ. ಟೆಂಡರ್ ಹಾಕ್ತಿದಾರ ಅಂತಂದ್ ಹೇಳ್ತಾರಲ್ಲ, ಯಾವ್ದಾದ್ರು ಒಂದ್ ಕೆಲಸ ಇರುತ್ತೆ, ಅದಕ್ಕೆ ಟೆಂಡರ್ ಮುಖಾಂತರ ನಾವು ಆ ಕೆಲಸವನ್ನ ತಗೋಬೇಕು ಅಂತಂದ್ ಹೇಳಿ ಅದನ್ನೆಲ್ಲ ನೋಡ್ಕೊಳ್ಳೋದು ಯಾವ್ದು? KTPP ಆಕ್ಟ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಕರ್ನಾಟಕ ಅರಣ್ಯ ರಕ್ಷಣಾ ಕಾಯ್ದೆ ಅಂತ ಹೇಳಿ, ಅಥವಾ ಕರ್ನಾಟಕ ಅರಣ್ಯ ಕಾಯ್ದೆ. 1963ರಲ್ಲಿ ಬಂದ್ರು ಕೂಡ 1969ರಲ್ಲಿ ಇದನ್ನ ಜಾರಿಗೆ ತಗೊಂಡು ಬರ್ತಾರೆ. ಸಿಂಪಲ್, ವನ್ಯಜೀವಿಗಳನ್ನ, ಆಮೇಲೆ ಫಾರೆಸ್ಟ್ ಅನ್ನ, ಆಮೇಲೆ ಶ್ರೀಗಂಧ ಮರಗಳನ್ನ, ಸ್ಯಾಂಡಲ್ವುಡ್ ಗಳನ್ನ ಸಂರಕ್ಷಣೆ ಮಾಡ್ಬೇಕು. ಎಸ್, ನೆಕ್ಸ್ಟ್ ನೋಡ್ರಿ, ಕೆಲವೊಂದು ತಳಿಗಳು ಬರ್ತಾವ ಕ್ರಾಪ್ಸ್ ಅಂತಂದ್ ಹೇಳ್ತೀವಿ. ಈಗ ಭತ್ತ ತಗೊಳ್ರಿ, ಭತ್ತ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ IR20 ಬರುತ್ತ, IR64, ಜಯ ಅಂತಂದ್ ಹೇಳಿ ತುಂಬಾ ಸರಿ ಕೇಳಿದಾರ, ಸೋನಾ ಮಸೂರಿ, ತುಂಗ. ಅದಾದ ನಂತರ ನೆಕ್ಸ್ಟ್ ತನು ಅಂತಂದ್ ಹೇಳಿ, ಜ್ಯೋತಿ, ಬಾಸ್ಮತಿ ರೈಸು, ಅದಾದ ನಂತರ ರಾಜ್ಮುಡಿ ಅಂತಂದ್ ಹೇಳಿ ಇವೆಲ್ಲ ಕ್ವಶನ್ಸ್ ಗಳನ್ನ ಕೇಳುವಂತದ್ದು. ಆಮೇಲೆ IR18 ಅಂತಂದ್ ಹೇಳಿದ್ರೆ ಮಿರಾಕಲ್ ರೈಸ್ ಅಂತಂದ್ ಹೇಳ್ತೀವಿ ವರ್ಲ್ಡ್ ಅಲ್ಲಿ. ಜಯವನ್ನ ನಮ್ದು ಮಿರಾಕಲ್ ಆಫ್ ಇಂಡಿಯಾ ಅಂತಂದ್ ಹೇಳಿ, ಇವೆಲ್ಲ ಬೇಡ. ಮೇನ್ ಏನಂತಂದ್ ಹೇಳಿದ್ರೆ ಇವುಗಳ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಗೋಧಿ ಅಂತ ಬಂದ್ರೆ ಸೋನಾಲಿಕಾ, ಕಲ್ಯಾಣ್ ಸೋನಾ, ಆಮೇಲೆ ನೆಕ್ಸ್ಟ್ ಶರಬತಿ ಅಂತಂದ್ ಹೇಳಿ ಬರುತ್ತೆ, ಶರ್ಬತಿ ಅಂತಂದ್ ಹೇಳಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ಗೋಧಿಗೆ ಸಂಬಂಧಪಟ್ಟಂತಹ ತಳಿಗಳಾಗಿದಾವ. ಇಲ್ಲಿ ನೋಡ್ರಿ, ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನಾ ಏನದಾವಲ್ಲ, ಇದು ಹಸಿರು ಕ್ರಾಂತಿಯ ಗ್ರೀನ್ ರೆವಲ್ಯೂಷನ್ ಟೈಮ್ ಒಳಗಡೆ ಬಂದಂತದ್ದು. ಅಂದ್ರೆ ಅತಿ ಹೆಚ್ಚು ಇಳುವರಿ ನೀಡುವಂತ ತಳಿಗಳು ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನಾ. ಯಾವ ಟೈಮಲ್ಲಿ? ಹಸಿರು ಕ್ರಾಂತಿ. ಯಾರು? MS ಸ್ವಾಮಿನಾಥನ್ ಅಂತಂದ್ ಹೇಳ್ತೀವಲ್ಲ ಅವರು. ಅದಾದ ನಂತರ ನೆಕ್ಸ್ಟ್ ರಾಗಿ ಅಂತಂದ್ ಹೇಳಿ, ದ ಫಿಂಗರ್ ಮಿಲೆಟ್ ಅಂತಂದ್ ಹೇಳ್ತೀವಿ. ಇದಕ್ಕೆ ಏನಂತಂದ್ ಹೇಳಿದ್ರೆ ಇಲ್ಲಿ ಕೆಲವೊಂದ್ ನೋಡ್ರಿ, MR1, MR6, ಆಮೇಲೆ ML365 ಇವುಗಳನ್ನ ಕೇಳಂಗಿಲ್ಲ. ಈ ತರ ಇರೋವುಗಳನ್ನ ಕೇಳಂಗಿಲ್ಲ, ಹೆಸರುಗಳಿರ್ಬೇಕು, ಅವುಗಳನ್ನ ಕೇಳ್ತಾರ. ರಾಗಿ ಉತ್ಪಾದನದಲ್ಲಿ ನಮ್ ಕರ್ನಾಟಕ ಏನ್ ಮಾಡೈತೆ ಅಂದ್ರೆ ಮೊದಲ ಸ್ಥಾನದಲ್ಲಿ ಐತೆ, ಅದನ್ನ ನೆನ್ಪಿಟ್ಕೋಬೇಕು, ಅದಕ್ಕೋಸ್ಕರ ಆಡ್ ಮಾಡಿದ್ದು. ನೆಕ್ಸ್ಟ್ ಜೋಳ ಅಂತ ಬಂದ್ರೆ, ಜೋಳ ಮಾಲ್ನಂದಿ ಬರುತ್ತೆ ನೋಡ್ರಿ, ಮಾಲ್ದಂಡಿ ಅಂತಂದ್ ಹೇಳಿ. ಮಾಲ್ದಂಡಿ ಅನ್ನೋದೊಂದು ಜೋಳದ ತಳಿ, ತುಂಬಾ ಫೇಮಸ್ ಅದು. ಅದಾದ ನಂತರ ನೆಕ್ಸ್ಟ್ ಮೆಕ್ಕೆಜೋಳ ಅಂತಂದ್ ಹೇಳಿ. ಮೆಕ್ಕೆಜೋಳ ಅಂತಂದ್ ಹೇಳಿದ್ರೆ ಗಂಗಾ 11. ಅದಾದ ನಂತರ ನಿತ್ಯಶ್ರೀ ಅಂತಂದ್ ಹೇಳಿ ರೀಸೆಂಟ್ ಆಗಿ ಬಂದಿರೋದು. ಡೆಕ್ಕನ್ ಅಂತಂದ್ ಹೇಳಿ ಬರುತ್ತೆ, 103, ಡೆಕ್ಕನ್ 103 ಅಂತಂದ್ ಹೇಳಿ ಇವೆಲ್ಲ. ಅದಾದ ನಂತರ ಗಂಗಾ 1 ಏನಂತಂದ್ ಹೇಳಿದ್ರೆ ಭಾರತದ ಮೊದಲ ಹೈಬ್ರಿಡ್ ಮೆಕ್ಕೆಜೋಳ ಅಂತಂದ್ ಹೇಳ್ತೀವಿ, 1961ರಲ್ಲಿ ಬಂದಿದ್ದು. ಮೆಕ್ಕೆಜೋಳ ಉತ್ಪಾದನೆಯಲ್ಲಿ ಕರ್ನಾಟಕ ಏನಂದ್ರೆ ಮುಂಚೂಣಿ ಒಳಗೈತಿ. ಎಷ್ಟನೇ ಸ್ಥಾನ ಐತೆ ಅಂತಂದ್ ಹೇಳಿ ನೀವ ಚೆಕ್ ಮಾಡ್ರಿ, ಎಷ್ಟನೇ ಸ್ಥಾನ ಐತೆ ಅಂತಂದ್ ಹೇಳಿ. ಸ್ವಲ್ಪ ಟಾಪ್ ಒಳಗಡೆ ಐತಿ. ಇದಾದ ನಂತರ ನೆಕ್ಸ್ಟ್ ದ್ವಿದಳ ಒಳಗಡೆ ತೊಗರಿ ಬರುತ್ತೆ, ತೊಗರಿ. ಸೊ ನಾವು ತೊಗರಿ ಕಣಜ ಅಂತಂದ್ ಹೇಳಿ ಯಾವ್ದನ್ನ ಹೇಳ್ತೀವಿ? ಕಲಬುರ್ಗಿಯನ್ನ ಹೇಳ್ತೀವಿ ತೊಗರಿ ಕಣಜ ಅಂತಂದ್ ಹೇಳಿ. ಅದ್ರೊಳಗಡೆ ಯಾವ್ದು? ಮಾರುತಿ, ಆಶಾ ಅಂತಂದ್ ಹೇಳಿ. ಸೊ ಇವೆರಡು ಇಂಪಾರ್ಟೆಂಟ್ ತಳಿಗಳು ಬರ್ತವೆ. ಇನ್ನು ಬೇರೆ ಬೇರೆ ಯಾವ್ದಾದ್ರು ತಳಿಗಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೀವು ಓದುವಾಗ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ತಳಿಗಳನ್ನ ಹಾಕ್ರಿ. ಈ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಕ್ವಶನ್ಸ್ ಗಳು. ನೆಕ್ಸ್ಟ್ ಕಡಲೆ ಅಂತಂದ್ ಹೇಳಿದ್ರೆ ಅನ್ನಿಗೇರಿ, ಮೇನ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ತಳಿ ಯಾವ್ದಂದ್ರ ಅನ್ನಿಗೇರಿ 1 ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಹತ್ತಿ ಅಂತ ಬಂದ್ರೆ, ಸೊ ಕಾಟನ್ ಅಂತಂದ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಸಾಯಿಲ್ ಒಳಗಡೆ ಅತಿ ಹೆಚ್ಚು ಕಾಟನ್ ಅನ್ನ ಬೆಳಿತಾರೆ. ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ DHH ಅಂತಂದ್ ಹೇಳಿ ಬರುತ್ತ, ವರಲಕ್ಷ್ಮಿ ಬರ್ತೈತಿ, ಆಮೇಲೆ ಸುವೀನ್ ಅಂತಂದ್ ಹೇಳಿ. ಇದು ಜಯದರ್ ಇಂಪಾರ್ಟೆಂಟ್, ವರಲಕ್ಷ್ಮಿ, DHH, ಜಯದರ್. ಆಮೇಲೆ BT ಕಾಟನ್, DCH ಹತ್ತಿ ಅಂತಂದ್ ಹೇಳ್ತಿದ್ರು ನೋಡ್ರಿ, DCH 32. ನೆಕ್ಸ್ಟ್ ಎರಡು ಬರ್ತವ ಕಾಫಿ ಅಂತಂದ್ ಹೇಳಿ, ಒಂದು ಅರೇಬಿಕಾ, ಅದಾದ ನಂತರ ಇನ್ನೊಂದು ರೋಬೋಸ್ಟೋ.
ಈ ಎರಡು ಏನ್ ಮಾಡ್ತಾರ ಅಂದ್ರೆ ಕರ್ನಾಟಕದಲ್ಲಿ ಬೆಳಿತಾರ. ಆಮೇಲೆ ಕಾಫಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಯಾವ್ದಂದ್ರೆ ಕರ್ನಾಟಕ ರಾಜ್ಯ ಐತೆ. ಅತಿ ಹೆಚ್ಚು ಯಾವ್ದು ರಾಜ್ಯದಲ್ಲಿ ಬೆಳಿತಾರ? ಕರ್ನಾಟಕ ರಾಜ್ಯದೊಳಗಡೆ ಬೆಳಿತಾರ. ಆಮೇಲೆ ಚಹಾ ಅಂತ ಬಂದ್ರೆ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂದ್ರ ಅಸ್ಸಾಂ ಒಳಗಡೆ ಬೆಳಿತಾರ, ಇಲ್ಲಿ ಅಸ್ಸಾಂ ರಾಜ್ಯದಲ್ಲಿ. ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ಸ್ ಗಳ ಬಗ್ಗೆ ಕ್ವಶನ್ ಬರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಕೊಬ್ಬಿನಲ್ಲಿ ಕರಗುವ ವಿಟಾಮಿನ್ ಗಳಂತಂದ್ ಹೇಳಿ ಬರ್ತಾವ. ಆಮೇಲೆ ನೀರಿನಲ್ಲಿ ಎರಡು ಬರ್ತಾವ, ಎರಡು ತರ. ಒಂದು ಕೊಬ್ಬಿನಲ್ಲಿ ಕರಗೋದು, ಅದಾದ ನಂತರ ಇನ್ನೊಂದ್ ಏನಂದ್ರ ನೀರಿನಲ್ಲಿ ಕರಗೋದು ಅಂತಂದ್ ಹೇಳಿ ಎರಡು ತರ ಬರ್ತಾವ. ಕೊಬ್ಬಿನಲ್ಲಿ ಕರಗೋದ್ನ ನಾವು ಅದ್ಯಾಕ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಅದ್ಯಾಕ್, ADEK, ಅದೇಕ್ ಅಂತಂದ್ ಹೇಳಿ ಈ ತರ ನೆನ್ಪಿಟ್ಕೊಡ್ರಿ. BC ಅಂತಂದ್ ಹೇಳಿ ಬರುತ್ತೆ, ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಅಂತಂದ್ ಹೇಳಿ. ಇವು ನೀರಿನಲ್ಲಿ ಕರಗುವಂತದ್ದು. ಇದನ್ನ ಹೆಂಗ್ ನೆನ್ಪಿಟ್ಕೋದಾರಂದ್ರ ಕೆಡದಾಗ ಬೈಗಳೈತಲ್ಲ ಹಂಗ್ ನೆನ್ಪಿಟ್ಕೊಡ್ರಿ, ಇಲ್ಲ ಬಿಫೋರ್ ಕ್ರೈಸ್ಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಅದ್ ನಿಮಗ್ ಬಿಟ್ಟಿದ್ದು. ನಾನ್ ಹೇಳೋದೇನಂದ್ರ ಬಿಫೋರ್ ಕ್ರೈಸ್ಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ, BC. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಹಂಗ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಎ. ವಿಟಾಮಿನ್ ಎ ಅನ್ನ ರಾಸಾಯನಿಕ ಹೆಸರು ರೆಟಿನಾಲ್ ಅಂತ ಕರೀತಾರ. ಇದು ಕಮ್ಮಿ ಆದ್ರ ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳಿ ಒಂದ್ ರೋಗ ಬರುತ್ತೆ. ಇನ್ನೊಂದು ಕ್ಸೆರಾಪ್ಥೆಲಮಿಯಾ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ವಿಟಾಮಿನ್ ಡಿ. ಇದನ್ನ ಕ್ಯಾಲ್ಸಿಫೆರಾಲ್ ಅಂತಂದ್ ಹೇಳಿ ಕರೀತಾರ. ಅದಾದ ನಂತರ ಇದು ಕಮ್ಮಿ ಆಯ್ತಂತಂದ್ ಹೇಳಿದ್ರೆ ರಿಕೆಟ್ಸ್ ಅನ್ನೋ ರೋಗ ಬರುತ್ತೆ ಮಕ್ಕಳಲ್ಲಿ. ಹಿರಿಯರೊಳಗಡೆ ಸೇಮ್ ಅದೇ ರೋಗವನ್ನ ನಾವ್ ಏನಂತ ಕರಿತೀವಿ? ಆಸ್ಟಿಯೋಮಲೇಸಿಯಾ ಅಂತ ಕರಿತೀವಿ, ಆಸ್ಟಿಯೋಮಲೇಷಿಯಾ ಅಂತಂದೇಳಿ. ಆಮೇಲೆ ವಿಟಾಮಿನ್ ಇ ಕಡಿಮೆ ಆದ್ರ ಬಂಜೆತನ, ಇನ್ಫರ್ಟಿಲಿಟಿ ಅಂತಂದ್ ಹೇಳ್ತೀವಿ. ಇದನ್ನ ರಾಸಾಯನಿಕವಾಗಿ ಟೋಕೋಫೆರಾಲ್ ಅಂತಂದ್ ಹೇಳ್ತೀವಿ. ವಿಟಾಮಿನ್ ಇ, ಟೋಕೋಫೆರಾಲ್, ಬಂಜೆತನ ಬರುತ್ತೆ. ನೆಕ್ಸ್ಟ್ ವಿಟಾಮಿನ್ ಕೆ. ನೆಕ್ಸ್ಟ್ ವಿಟಾಮಿನ್ ಕೆ ಅಂತಂದ್ ಹೇಳಿ ಇದನ್ನ ಪಿಲೋಕ್ವಿನೋನ್ ಅಂತ ಕರೀತಾರ. ರಕ್ತ ಹೆಪ್ಪಗಟ್ಟಂಗಿಲ್ಲ, ಇದು ಕಮ್ಮಿ ಆಯ್ತಂದ್ರ ರಕ್ತ ಹೆಪ್ಪಗಟ್ಟಂಗಿಲ್ಲ. ಇನ್ನೊಂದ್ ಮೇನ್ ಬ್ಲಡ್ ಕ್ಲಾಟಿಂಗ್ ಯಾವ್ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ವಿಟಾಮಿನ್ ಕೆ ತಿನ್ಬೇಕು. ವಿಟಾಮಿನ್ ಕೆ ತಿಂತಂತಂದ್ ಹೇಳಿದ್ರೆ ನಮ್ ಒಂದು ಪ್ರೋಟೀನ್ ರಿಲೀಸ್ ಆಗತ್ತೆ. ಅದ್ರ ಪ್ರೋಟೀನ್ ಹೆಸರೇನಂದ್ರ ಫೈಬ್ರಿನೋಜನ್ ಅಂತ ಕರಿತೀವಿ, ಫೈಬ್ರಿನೋಜನ್. ಅದಾದ ನಂತರ ಇದೇನ್ ಮಾಡತ್ತ, ಇವಾಗ ಇದು ಬರ್ತಾವಲ್ಲ ಕಿರುತಟ್ಟೆಗಳು ಬರ್ತಾವಲ್ಲ, ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಎಲ್ಲ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಸೇರಿ ಒಂದು ಬಾಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದ್ ನಿಮ್ ಬೆರಳ ಇಲ್ಲಿ ಕಟ್ ಆಗಿರುತ್ತೆ. ಈಗ ಒಳಗಡೆಯಿಂದ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಗಳು ಬಂದ್ ಇಲ್ಲಿ ಸೇರ್ಕೊಂತಾವ. ಪ್ಲೇಟ್ಲೆಟ್ಸ್ ಗಳು ಈ ತರ ಬಂದ್ ಸೇರ್ಕೊಂತಾವ. ಇದನ್ನ ಈಗ ಬೈಂಡ್ ಮಾಡ್ಬೇಕಲ್ಲ, ಸೊ ಆ ಬೈಂಡ್ ಮಾಡೋಕೆ ಏನ್ ಮಾಡುತ್ತೆ, ಫೈಬ್ರಿನೋಜನ್ ಅನ್ನೋ ಫೈಬರ್ ಬಂದು ಅದನ್ನ ಅಟ್ಯಾಚ್ ಆಗಿಬಿಡುತ್ತೆ. ಸೊ ಅವಾಗ ರಕ್ತ ಸ್ಟಾಪ್ ಆಗುತ್ತೆ, ಕ್ಲಾಟಿಂಗ್ ಆಗೋದು. ಅದಾದ ನಂತರ ನೆಕ್ಸ್ಟ್ ಇನ್ನು ನೀರಿನಲ್ಲಿ ಕರಗೋದು BC ಅಂತಂದ್ ಹೇಳ್ತೀವಿ. ಅದನ್ನ ಹೆಂಗ್ ನೆನ್ಪಿಟ್ಕೋದ್ರೆ ನಿಮಗ್ ಬಿಟ್ಟಿದ್ದ. ಇವು ನೀರ್ನ ಕರಗ್ತಾವ. ಸೊ ಯಾವ್ಯಾವ್ದು? ವಿಟಾಮಿನ್ ಸಿ ಮತ್ತು ವಿಟಾಮಿನ್ ಬಿ ಅಲ್ಲಿ ಬರುವಂತಹ ಎಲ್ಲವು. ಆಮೇಲೆ ಇವು ಕಂಪಲ್ಸರಿ ಪ್ರತಿದಿನ ಆಹಾರದಲ್ಲಿ ತಗೋಬೇಕಾಗತ್ತೆ. ಈ ವಿಟಾಮಿನ್ಸ್ ಗಳನ್ನ ನಾವು ಆಹಾರದಲ್ಲಿ ತಿನ್ಲೇಬೇಕು. ಯಾಕೆ ತಿನ್ಬೇಕಂತಂದ್ ಹೇಳಿದ್ರೆ ನಾವು ತಿಂತೀವಿ, ಜೀರ್ಣ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಮೂತ್ರದ ಮೂಲಕ ಹೊರ ಹೋಗ್ಬಿಡ್ತಾವ. ಮೂತ್ರದ ಮೂಲಕ ಹೊರ ಹೋಗ್ತಾವ. ಅದಕ್ಕೋಸ್ಕರ ಆಹಾರದಲ್ಲಿ ನಾವು ತಿನ್ಲೇಬೇಕು ಡೈಲಿ. ನೋಡ್ರಿ, ಇದರಲ್ಲಿ ವಿಟಾಮಿನ್ B1 ಅಂತಂದ್ ಹೇಳ್ತೀವಿ. B1 ಅಂದ್ರೆ ಥೈಮಿನ್ ಅಂತಂದ್ ಹೇಳಿ. ಇದು ಕಮ್ಮಿ ಆದ್ರೆ ಬೇರಿ ಬೇರಿ ಅನ್ನೋ ರೋಗ ಬರುತ್ತೆ. ವಿಟಾಮಿನ್ B2 ಅನ್ನ ನಾವು ರೈಬೋಫ್ಲೇವಿನ್ ಅಂತ ಕರಿತೀವಿ. ಇದು ಬಾಯಿ ಮತ್ತೆ ಏನಂತಂದ್ ಹೇಳಿದ್ರ ಒಡೆದ್ ಹೋಗುತ್ತ. ಬಾಯಿ ಎಲ್ಲ ಏನಂತಂದ್ ಹೇಳಿದ್ರೆ ಒಡೆದ್ ಹೋಗುತ್ತ. ನೆಕ್ಸ್ಟ್ B3 ಅನ್ನ ನಾವು ನಿಯಾಸಿನ್ ಅಂತ ಕರಿತೀವಿ. ಇದು ಕಮ್ಮಿ ಆದ್ರೆ ಪೆಲಾಗ್ರಾ ಅನ್ನೋ ಒಂದು ರೋಗ ಬರುತ್ತ. ಆಮೇಲೆ B5 ಪ್ಯಾಂಥೋನಿಕ್ ಆಮ್ಲ ಅಂತ ಅಥವಾ ಪ್ಯಾಂಥೋನಿಕ್ ಅಸಿಡ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ವಿಟಾಮಿನ್ B6 ಅಂತಂದ್ ಹೇಳಿದ್ರೆ ಫಿರಿಡಾಕ್ಸಿನ್. ಇದು ಇಂಪಾರ್ಟೆಂಟ್. ಅನೇಮಿಯಾ ರೋಗ ಬರುತ್ತೆ, ಚರ್ಮದ ಸಮಸ್ಯೆಗಳು ಬರ್ತಾವ. ನೆಕ್ಸ್ಟ್ ವಿಟಾಮಿನ್ B7 ಬಯೋಟಿನ್ ಅಂತಂದ್ ಹೇಳಿ. ಕೂದಲು ಉದ್ರೋದು, ಚರ್ಮದ ಉರಿಯೂತ ಸ್ಟಾರ್ಟ್ ಆಗತ್ತೆ. ಕೂದಲು ಉದ್ರಾಕತ್ತಿದ್ರೆ ವಿಟಾಮಿನ್ B7 ನೋಡ್ರಿ, ವಿಟಾಮಿನ್ B7 ಪದಾರ್ಥಗಳನ್ನ ತಿನ್ನೋದು. ನೆಕ್ಸ್ಟ್ ವಿಟಾಮಿನ್ B9 ಪಾಲಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಪಾಲಿಕ್ ಅಸಿಡ್, ವಿಟಾಮಿನ್ B9 ನ ಪಾಲಿಕ್ ಅಸಿಡ್ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ವಿಟಾಮಿನ್ B12 ನ ಸೈನೋಕೋಬಾಲ್ಮಿನ್ ಅಂತ ಕರಿತೀವಿ, ಸೈನೋಕೋಬಾಲ್ಮಿನ್ ಅಂತಂದೇಳಿ. ಅದಾದ ನಂತರ ವಿಟಾಮಿನ್ ಸಿ ಅಂತಂದ್ ಹೇಳಿದ್ರೆ ಅಸ್ಕಾರ್ಬಿಕ್ ಆಸಿಡ್. ಈ ಕಮ್ಮಿ ಆಯ್ತು ಅಂದ್ರೆ ಸ್ಕರ್ವಿ ಅನ್ನೋ ರೋಗ ಬರುತ್ತ. ಅದೇ ರೀತಿ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ ನೋಡ್ರಿ. B12 ಅಲ್ಲಿ ವಿಟಾಮಿನ್ B12 ಒಳಗಡೆ ಕೋಬಾಲ್ಟ್ ಅನ್ನೋ ಒಂದು ಮೂಲ ವಸ್ತು ಬರುತ್ತೆ. ಈಗ ಪತ್ರ ಹರಿತು ಒಳಗಡೆ ಯಾವ್ದು ಬರುತ್ತ? ಕ್ಲೋರೋಫಿಲ್ ಒಳಗಡೆ ಮ್ಯಾಗ್ನೀಷಿಯಂ ಕಂಡು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬ್ಲಡ್ ಒಳಗಡೆ ಯಾವ್ದು ಕಂಡು ಬರುತ್ತೆ ಸರ್? ಐರನ್ ಕಂಡು ಬರುತ್ತೆ. ಎಸ್, ಸೇಮ್ ಅದೇ ತರ ಈಗ ಹೆಂಗಂತಂದ್ ಹೇಳಿದ್ರೆ ವಿಟಾಮಿನ್ B12 ಅಲ್ಲಿ ಕೋಬಾಲ್ಟ್ ಕಂಡು ಬರುತ್ತೆ. ಆಮೇಲೆ ಸೂರ್ಯನಿಂದ ನಮಗ್ ಸಿಗುವಂತ ವಿಟಾಮಿನ್ ಯಾವ್ದ್ರಿ? ವಿಟಾಮಿನ್ ಡಿ ಅಂತಂದ್ ಹೇಳ್ತೀವ್ರಿ, ಅದು ವಿಟಾಮಿನ್ ಡಿ. ಆಮೇಲೆ ಆಹಾರವನ್ನ ಬೇಯಿಸಿದಾಗ ನಷ್ಟವಾಗುವಂತಹ ಅಂದ್ರೆ ಬೇಗನೆ ನಷ್ಟವಾಗುವಂತ ವಿಟಾಮಿನ್ ಯಾವ್ದಂದ್ರೆ ವಿಟಾಮಿನ್ ಸಿ ಅಂತಂದ್ ಹೇಳ್ತೀವಿ. ಆಮೇಲೆ ಕಣ್ಣಿನ ಪ್ರಾಬ್ಲಮ್ಸ್ ಗಳು ಏನಾದ್ರು ಬಂದು ಅಂತಂದ್ರೆ ರೀಸನ್ ಏನು? ವಿಟಾಮಿನ್ ಎ ಕಮ್ಮಿ ಆದ್ರೆ ಕಣ್ಣಿನ ಪ್ರಾಬ್ಲಮ್ಸ್ ಗಳು ಬರ್ತಾವ. ಆಮೇಲೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಾಮಿನ್ ಯಾವ್ದಂದ್ರೆ ವಿಟಾಮಿನ್ ಕೆ ಅಂತಂದ್ ಹೇಳ್ತೀವಿ.
ಆಮೇಲೆ ಬ್ಯೂಟಿ ವಿಟಾಮಿನ್ ಅಂತ ಕರಿತೀವಿ, ಇದೇನ್ ಬೇಕಾಗಿಲ್ಲ, ನೆನ್ಪಿಟ್ಕೊಡ್ರಿ ಸೈಡ್ಗೆ ವಿಟಾಮಿನ್ ಇ ಅಂತಂದೇಳಿ. ನೋಡ್ರಿ ಕೆಲವೊಂದು ಇಂಪಾರ್ಟೆಂಟ್ ಕೆಮಿಕಲ್ ಫಾರ್ಮುಲಾಸ್ ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕೆಮಿಕಲ್ಸ್ ಗಳು ಬರ್ತಾವ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ ವಾಟರ್ ಐತೆ, ಇದನ್ನ ನಾವು H2O ಅಂತಂದ್ ಕರಿತೀವಿ, ಈ ತರ H2O ಅಂತಂದ್ ಹೇಳಿ. ಸೊ ಇದು ಯೂನಿವರ್ಸಲ್ ಸಾಲ್ವೆಂಟ್ ಅಂತಂದ್ ಹೇಳ್ತೀವಿ, ಇದನ್ನ ಯೂನಿವರ್ಸಲ್ ಸಾಲ್ವೆಂಟ್, ಏನ್ ಬೇಕಾದ ಹಾಕ್ರಿ ನೀರ್ನಾಗ ಎಲ್ಲಾ ಕರಗತ್ತೆ. ಸೊ ಅದನ್ನ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರುತ್ತಾ ಅಡುಗೆ ಉಪ್ಪು ಅಂತಂದ್ ಹೇಳಿ, ಇದನ್ನ ಸೋಡಿಯಂ ಕ್ಲೋರೈಡ್ ಅಂತಂದ್ ಹೇಳ್ತೀವಿ. ಕೆಮಿಕಲ್ ಫಾರ್ಮುಲಾ NaCl. ಇದನ್ನ ನಾವು ಆಹಾರದ ಸಂರಕ್ಷಣೆ ಮಾಡೋಕೆಲ್ಲ ಯೂಸ್ ಮಾಡ್ತೀವಿ, ಆಹಾರದ ಸಂರಕ್ಷಣೆಗೆ ಮತ್ತು ಆಹಾರದಲ್ಲಿ ರುಚಿ ಬರ್ಬೇಕಂತಂದ್ ಹೇಳಿದ್ರೆ NaCl ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಂತಂದ್ ಹೇಳಿದ್ರ ಇದನ್ನ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತಾನು ಕರಿತೀವಿ, ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾನು ಕರಿತೀವಿ. ಇದು ನೋಡ್ರಿ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅಂತ ಹೇಳ್ತೀವಿ. ಸೋಡಿಯಂ ಬಾಯಿ ಕಾರ್ಬೋನೇಟ್, ಬಾಯಿಯಿಂದ ಅಡಿಗೆ ಸೋಡಾ ತಿಂತೀವಲ್ಲ, ಬಾಯಿ ಬೈ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಬೇಕರಿ ಪದಾರ್ಥಗಳಲ್ಲಿ ಮತ್ತು ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೈಯಿಂದ ತೊಳಿತೀವಲ್ಲ, ಜಸ್ಟ್ ಕಾರ್ಬೋನೇಟ್ ಅಂತಂದ್ ಹೇಳಿ, ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿದ್ರೆ ಅದನ್ನ ನಾವು ವಾಷಿಂಗ್ ಸೋಡಾ ಅಂತಂದ್ ಹೇಳ್ತೀವಿ, Na2CO3. ಇಷ್ಟ ನೆನ್ಪಿಟ್ಕೊಡ್ರೆ, ಇಷ್ಟು ದೊಡ್ಡದೆಲ್ಲ ಬೇಡ, ಇದ್ಗೂ ಕೊಡ್ತಾರ ಅಥವಾ Na2CO3 ಅಂತಾನು ಕೊಡ್ತಾರ. ಇದು ನೀರಿನ ಗಡಸನ್ನ ನಿವಾರಿಸಲು, ಈಗ ನೀರ್ ಏನಂತಂದ್ ಸೌಳ್ ನೀರ್ ಅಂತ ಕರೀತಾರಲ್ಲ, ರುಚಿ ಇರಂಗಿಲ್ಲ ನೀರ್, ಅಂತವುಗಳಲ್ಲಿ ನೀವು ಸೋಡಿಯಂ ಕಾರ್ಬೋನೇಟ್ ಅನ್ನ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಅದ್ರ ಗಡುಸುತನ ಹೋಗಿ ಚೇಂಜಸ್ ಆಗತ್ತೆ. ಆಮೇಲೆ ಸೋಪ್ ತಯಾರಿಕೆ ಒಳಗಡೆ ಬಳಸ್ತಾರೆ ಇದನ್ನ. ನೆಕ್ಸ್ಟ್ ವಿನೇಗಾರ್ ಅಂತಂದ್ ಹೇಳಿ ಬರುತ್ತೆ, ವಿನೇಗಾರ್. ಸೊ ಸ್ಪೆಲ್ಲಿಂಗ್ ನೆನ್ಪಿಟ್ಕೊಡ್ರಿ, CH3COOH ಅಂತಂದ್ ಹೇಳಿ. ಎಥನೋಯಿಕ್ ಅಸಿಡ್, ಎಥನೋಯಿಕ್ ಅಸಿಡ್ ಅಂತಂದ್ ಹೇಳಿ ಕರಿತೀವಿ. ಇದನ್ನ ಆಹಾರ ಸಂರಕ್ಷಕವಾಗಿ ಬಳಸ್ತೀವಿ. ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್. ಕ್ವಶನ್ಸ್ ಗಳನ್ನ ಈಗೇನ್ ಪರಿಶೀಲನೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಬ್ಲೀಚಿಂಗ್ ಪೌಡರ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರೆ ಇದನ್ನ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಅಂತ ಕರಿತೀವಿ, CaOCl2. ಎಸ್, ಇದನ್ನ ನೀರನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕ್ಲೀನ್ ಮಾಡೋಕೆ, ನೀರನ್ನ ಫಿಲ್ಟರ್ ಮಾಡೋಕೆ ಯೂಸ್ ಮಾಡ್ತಾರೆ ಬ್ಲೀಚಿಂಗ್ ಪೌಡರ್ ಅನ್ನ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP ಅಂತ ಹೇಳ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಂದ್ ಹೇಳಿ. ಸೊ ಇದನ್ನ ಪ್ರಾಪರ್ ಆಗಿ ಬರೀತೀನಿ ನೋಡ್ರಿ, ಇಲ್ಲಿ CaSO4.12H2O ಅಂತಂದ್ ಹೇಳಿ ಇದ್ರದ್ದು ಕೆಮಿಕಲ್ ಫಾರ್ಮುಲಾ. ಇದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಂದ್ ಹೇಳಿ ಕರೀತಾರ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಸರಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಬ್ಲೀಚಿಂಗ್ ಪೌಡರ್ ಮತ್ತು ಇದನ್ನ ಮುರಿದ ಮೂಳೆಯನ್ನ ಕಟ್ಟೋಕೆ, ಆಮೇಲೆ ಮೂರ್ತಿಗಳನ್ನ ತಯಾರು ಮಾಡೋಕೆ POP ಅನ್ನ ಬಳಸ್ತಾರ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರ. ನೆಕ್ಸ್ಟ್ ಬರುತ್ತೆ ಜಿಪ್ಸಮ್, ಇದೊಂದು ಇಂಪಾರ್ಟೆಂಟ್. ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ ಡಿಹೈಡ್ರೇಟ್ ಅಂತಂದ್ ಹೇಳಿ. ಇದು ಸೇಮ್ CaSO4.2H2O. ಇದೇನಂತಂದ್ ಹೇಳಿದ್ರೆ .2H2O. ಇದು .2H2O ಅಂತಂದ್ ಹೇಳಿದ್ರೆ POP, 2H2O ಅಂತಂದ್ ಹೇಳಿದ್ರೆ ಜಿಪ್ಸಮ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಜಿಪ್ಸಮ್ ಅನ್ನ ನಾವು ಎಲ್ಲಾದ್ರೂ ಕಾಯಿಸಿದ್ವಿ ಅಂತಂದ್ ಹೇಳಿದ್ರೆ, ಜಿಪ್ಸಮ್ ಅನ್ನ ಕಾಯಿಸಿದ ನಂತರ ನಮಗ್ ಸಿಗುವಂತ ವಸ್ತು ಯಾವ್ದಂದ್ರ POP ಸಿಗತ್ತೆ. ಜಿಪ್ಸಮ್ ಅನ್ನ ಕಾಯಿಸಿದ ನಂತರ ನಮ್ಗೆ ಏನ್ ಸಿಗುತ್ತೆ, POP ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಿಕ್ ಲೈಮ್ ಅಂತ ಕರಿತೀವಿ, ಸುಣ್ಣ ಅಂತಂದ್ ಹೇಳಿ ಕರಿತೀವಿ. ಅಂದ್ರೆ ಅದನ್ನ ಕ್ಯಾಲ್ಸಿಯಂ ಆಕ್ಸೈಡ್ CaO ಅಂತಂದ್ ಹೇಳಿ ಸಿಮೆಂಟ್ ತಯಾರಿಕೆಗೆ ಮತ್ತು ಗಾಜು ತಯಾರಿಕೆಗೆ ಬಳಸ್ತಾರ. ನೆಕ್ಸ್ಟ್ ಸ್ಲೇಕ್ಡ್ ಲೈಮ್ ಅಂತಂದ್ ಹೇಳಿ CaOH2 ಅಂತಂದ್ ಹೇಳಿ ಕರೀತಾರ, ಟ್ವೈಸ್ ಇದು. ಇದನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಂದ್ ಹೇಳ್ತೀವಿ, ಗೋಡೆ ಬಳಿಯಲು, ಆಮೇಲೆ ಆಮ್ಲೀಯ ಮಣ್ಣಿನ ತಟಸ್ಥೀಕರಣಕ್ಕೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಂತ ಪಾಯಿಂಟ್ ಅಂತಂದ್ರೆ ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾ ಅಂತಂದ್ ಹೇಳ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಫಾರ್ಮುಲಾ ಬರೆದ್ರೆ NaOH ಅಂತಂದ್ ಹೇಳ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್. ಇವುಗಳನ್ನ ಡಿಟರ್ಜೆಂಟ್ ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿ ಬಳಸ್ತಾರ. ನೆಕ್ಸ್ಟ್ ಬರುತ್ತಾ ಪೊಟ್ಯಾಶ್ ಅಂತಂದ್ ಹೇಳಿ, ಕಾಸ್ಟಿಕ್ ಪೊಟ್ಯಾಶ್ ಅಂತಂದ್ ಹೇಳಿ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಜಸ್ಟ್ KOH ಅಂತಂದ್ ಹೇಳ್ತೀವಿ. ಮೃದು ಸಾಬೂನುಗಳನ್ನ ತಯಾರಿಕೆಗೆ, ಶೇವಿಂಗ್ ಕ್ರೀಮು, ಮೃದು ಸಾಮಾನ ತಯಾರಿ ಮಾಡ್ತಾರಲ್ಲ, ಅದಕ್ಕ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬಳಸ್ತಾರ. ನೆಕ್ಸ್ಟ್ ಟೇಬಲ್ ಶುಗರ್, ಸುಕ್ರೋಸ್ ಅಂತಂದ್ ಹೇಳ್ತೀವಿ. ಈಗ ನಮ್ ಟೇಬಲ್ ಮೇಲೆಲ್ಲ ಸಕ್ಕರೆ ಇಟ್ಟಿರ್ತೇವಲ್ಲ, ಅದನ್ನ ಸುಕ್ರೋಸ್ ಅಂತ ಕರಿತೀವಿ. C12H22O11 ಅಂತಂದ್ ಹೇಳಿ, C12H22O11 ಅಂತಂದ್ ಹೇಳಿ. ನಮ್ ಡೇ ಟು ಡೇ ಲೈಫ್ ಅಲ್ಲಿ ಸಿಹಿ ಪದಾರ್ಥಗಳೊಳಗಡೆ ಸಕ್ಕರೆ ಇರುತ್ತಲ್ಲ, ನಾವು ತಿನ್ನೋದೇನಂದ್ರೆ ಸುಕ್ರೋಸ್ ತಿಂತೀವಲ್ಲ. ನೆಕ್ಸ್ಟ್ ಬರುತ್ತ ಗ್ಲೂಕೋಸ್ ಅಂತಂದ್ ಹೇಳಿ, ಗ್ಲೂಕೋಸ್. ಇದನ್ನ C6H12O6 ಅಂತಂದ್ ಹೇಳಿ ಕರಿತೀವಿ. ಇನ್ಸ್ಟಂಟ್ ಎನರ್ಜಿಯನ್ನ ಕೊಡುವಂತ ಥಿಂಗ್ಸ್ ಇದು. ನೆಕ್ಸ್ಟ್ ಬರುತ್ತಾ ಮಾರ್ಬಲ್ ಅವರ ಚಾಕ್ ಪೀಸ್ ಅಥವಾ ಲೈಮ್ ಸ್ಟೋನ್ ಅಂತಂದ್ ಹೇಳಿ. ಇದನ್ನ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್, ಕಾಕೋತ್ರಿ ಅಂತಂದ್ ಹೇಳ್ತೀವಿ. ಮೂವಿ ಒಳಗಡೆ ಹೇಳಿದಾರಲ್ಲ ಕಾಕೋತ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣದ ಕಲ್ಲು, ಟೂತ್ ಪೇಸ್ಟ್ ತಯಾರು ಮಾಡಕ್ಕೆ, ಚಾಕ್ ಪೀಸ್ ತಯಾರು ಮಾಡಕ್ಕೆ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಬರುತ್ತೆ ಕಮರ್ಷಿಯಲ್ ಆಲ್ಕೋಹಾಲ್. ಈಗ ನಾವು ಡ್ರಿಂಕ್ಸ್ ಮಾಡ್ತೀವಲ್ಲ ಅದು C2H5OH ಅಂತ ಹೇಳಿ, C2H5OH. ಇಥೈಲ್ ಆಲ್ಕೋಹಾಲ್ ಅಂತ ಹೇಳ್ತೀವಿ ಅಥವಾ ಎಥನಾಲ್ ಅಂತ ಕರಿತೀವಿ, ನೆನ್ಪಿಟ್ಕೊಟ್ಟು. ನೆಕ್ಸ್ಟ್ ನೇಲ್ ಪಾಲಿಶ್ ರಿಮೂವರ್ ಗೆ ಅಸಿಟೋನ್ ಬಳಸ್ತೀವಿ. ಅಸಿಟೋನ್ C3H6O ಅಂತ ಹೇಳಿ ಅಸಿಟೋನ್ ಅನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಆಸ್ಪಿರಿನ್ ಅಂತ ಹೇಳಿ ಬರುತ್ತೆ. ಆಸ್ಪಿರಿನ್ ನೋವು ನಿವಾರಕವಾಗಿ ಬಳಸ್ತೀವಿ. ಇದನ್ನ ನೋವು ನಿವಾರಕಗೋಸ್ಕರ ಬಳಸ್ತೀವಿ. ಆಸ್ಪಿರಿನ್ ಅಂತಂದೇಳಿ C9H8O4 ಅಂತಂದೇಳಿ, C9H8O4 ಅಂತಂದೇಳಿ ಇದನ್ನ ಅಸಿಟಿಲಿಸಿಕ್ ಅಸಿಡ್ ಅಂತ ಹೇಳಿ ಕರೀತಾರೆ, ಆಸ್ಪಿರಿನ್. ಅದಾದ ನಂತರ ಪ್ಯಾರಾಸಿಟಮಾಲ್. ಜ್ವರಗೋಸ್ಕರ ಎಲ್ಲ ಬಳಸ್ತೀವಿ, ಪೇನ್ಗೋಸ್ಕರ ಬಳಸ್ತೀವಿ, C8H9NO2 ಅಂತಂದೇಳಿ. ಇದನ್ನೆಲ್ಲ ಕೇಳಂಗಿಲ್ಲ, ಪ್ಯಾರಾಸಿಟಮಾಲ್ ಕೇಳಂಗಿಲ್ಲ. ಉಳಿದಿದ್ದು ಏನ್ ಮೇಲ್ಗಡೆ ಇದಾವಲ್ಲ ಅವ್ನ್ ಕೇಳ್ತಾರೆ. ನೆಕ್ಸ್ಟ್ ಲಾಫಿಂಗ್ ಗ್ಯಾಸ್ ಬಗ್ಗೆ ಕೇಳ್ಬೋದು. ನೈಟ್ರಸ್ ಆಕ್ಸೈಡ್ ಅಂತಂದ್ ಹೇಳ್ತೀವಿ, ಇದನ್ನ N2O ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ಟಿಯರ್ ಗ್ಯಾಸ್, ಜಂತರ್ ಮಂತರ್ ಒಳಗಡೆ ಯೂಸ್ ಮಾಡಿದಾರಲ್ಲ, ಕೇಳ್ಬೋದು ನಿಮ್ಗೆ. ಕ್ಲೋರೋಬೆಂಜಾಲ್ ಮಾಲೋನೋನೈಟ್ರೈಲ್ ಅಂತಂದೇಳಿ. ಸೊ ಇದ್ರದ್ದು ಫಾರ್ಮುಲಾ C10H5Cl N2 ಅಂತಂದ್ ಹೇಳಿ ಕರಿತೀವಿ. ಗಲಭೆಯನ್ನ ನಿಯಂತ್ರಣ ಮಾಡೋಕೆ ಟಿಯರ್ ಗ್ಯಾಸ್ ಅನ್ನ ಹಾಕ್ಬಿಡ್ತಾರ. ಕಣ್ಣೆಲ್ಲ ಉರಿಯಾಕ್ ಸ್ಟಾರ್ಟ್ ಆಗುತ್ತೆ, ಕಣ್ಣಲ್ಲ ಎಲ್ಲಾನು ಉರಿಯಾಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಾರ್ಷ್ ಗ್ಯಾಸ್ ಅಂತಂದ್ ಹೇಳಿ, ಕೊಳಚೆ ಪ್ರದೇಶದಲ್ಲಿ, ಜೌಗು ಪ್ರದೇಶದಲ್ಲಿ ಯಾವ ಗ್ಯಾಸ್ ಬಿಡುಗಡೆ ಆಗತ್ತ? ಮೀಥೇನ್ ಗ್ಯಾಸ್ ಬಿಡುಗಡೆ ಆಗತ್ತ. ಅದನ್ನ ನಾವು CH4 ಅಂತ ಕರಿತೀವಿ. ಆಮೇಲೆ ಬಯೋಗ್ಯಾಸ್ ಒಳಗಡೆ, CNG ಗ್ಯಾಸ್ ಒಳಗಡೆ ಯಾವ್ದಿರುತ್ತಂದ್ರ CH4 ಇರುತ್ತೆ. ನೆಕ್ಸ್ಟ್ LPG ಅಂತಂದ್ ಹೇಳ್ತೀವಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದ್ರೊಳಗಡೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನ ಬಳಸ್ತಾರ. ಪ್ರೋಪೇನ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ರೆ ಬ್ಯೂಟೇನ್ ಅಂತಂದೇಳಿ, ಇವುಗಳನ್ನ ಬಳಸ್ತಾರ. ಇವುಗಳನ್ನ ಗೃಹ ಬಳಕೆಗೋಸ್ಕರ. ನೆಕ್ಸ್ಟ್ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಂತಂದ್ ಹೇಳಿದ್ರ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್, MgOH2 ಅಂತಂದೇಳಿ, MgOH2 ಅಂತಂದೇಳಿ. ಇದನ್ನ ಅಸಿಡಿಟಿ ಆಯ್ತಂತಂದ್ ಹೇಳಿದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಬಳಸ್ತಾರೆ, ಅದನ್ನ ಕುಡಿತಾರೆ. ನೆಕ್ಸ್ಟ್ ಬ್ಯಾಟ್ರಿ ಒಳಗಡೆ, ಬ್ಯಾಟ್ರಿ ಆಸಿಡ್ ಅಂತಂದ್ ಹೇಳಿದ್ರ ಸಲ್ಫುರಿಕ್ ಆಸಿಡ್. ಕೈ ಮೇಲೆಲ್ಲ ಬಿದ್ರೆ ಸುಟ್ಟ ಹೋಗಿತಾವ, ಅವನು ಬಾಳ ಕಡೆ ಉರಿದಿತ್ತು, ತೊಗಲ ಕಿತ್ತೋಗುತ್ತೆ, ಚರ್ಮ ಕಿತ್ತೋಗುತ್ತೆ ಅಂತ ಹೇಳ್ತಾರೆ. H2SO4, ಇದನ್ನ ಕೆಮಿಕಲ್ ಫಾರ್ಮುಲಾ H2SO4, ಕಾರಿನ ಬ್ಯಾಟ್ರಿ ಒಳಗಡೆ ಎಲ್ಲ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ಇದನ್ನ ಕಿಂಗ್ ಆಫ್ ಆಸಿಡ್ಸ್ ಅವೆಲ್ಲ ಬೇಡ. ಇದನ್ನೇಂತಂದ್ರೆ ಅಕ್ವಾರೇಜಿಯಾ ಅಂತಂದ್ ಹೇಳ್ತೀವಿ. ಅಕ್ವಾರೇಜಿಯಾ ಅಂದ್ರೆ ಏನು ಅಂತಂದ್ ಹೇಳಿ ಕೇಳ್ತಾರೆ. ಅಕ್ವಾರೇಜಿಯಾ ಅಂತಂದ್ ಹೇಳಿದ್ರೆ ನೈಟ್ರಿಕ್ ಅಸಿಡ್. ಅದಾದ ನಂತರ ನೆಕ್ಸ್ಟ್ 3 ಅಂದ್ರೆ 1:3 ಇದ್ರಲ್ಲಿ ಇದನ್ನ 1 ಗ್ಲಾಸ್ ಯೂಸ್ ಮಾಡ್ರಿ ಅಂತಂದ್ರೆ ಇದನ್ನ 3 ಗ್ಲಾಸ್ ಯೂಸ್ ಮಾಡ್ಬೇಕು. ಯಾವ್ದನ್ನ? ಹೈಡ್ರೋಕ್ಲೋರಿಕ್ ಆಸಿಡ್ ನ. ಇದನ್ನೆರಡು ಮಿಕ್ಸ್ ಮಾಡಿದ್ರೆ ಒಂದು ದ್ರವ ಬರುತ್ತೆ, ಅದನ್ನ ಅಕ್ವಾರೇಜಿಯಾ ಅಂತ ಹೇಳಿ ಕರಿತೀವಿ. ಇದನ್ನ ಎಲ್ಲಿ ಬಳಸ್ತಾರ ಅಂತಂದ್ರೆ ಅಕ್ವಾರೇಜಿಯಾ ಚಿನ್ನ ಮತ್ತು ಪ್ಲಾಟಿನಂ ಗಳನ್ನ ಕರಗಿಸೋಕೆ, ಚಿನ್ನ ಕರಗಿಸ್ತಾರಲ್ಲ ಅಲ್ಲೆಲ್ಲ ಬಳಸೋದು ಅಕ್ವಾರೇಜಿಯಾ. ಅದು ಎಷ್ಟು ಪ್ರಮಾಣ ಇರುತ್ತೆ? 1 ಪ್ರಮಾಣ HNO3 ನೈಟ್ರಿಕ್ ಆಸಿಡ್ ಅನ್ನ ಬಳಸಿದ್ರೆ 3 ಪ್ರಮಾಣ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಬಳಸಿ ಮಿಕ್ಸ್ ಮಾಡಿರ್ತಾರ. ನೆಕ್ಸ್ಟ್ ಡ್ರೈ ಐಸ್ ಅಂತಂದ್ ಹೇಳಿದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಅದ್ರ ಕೆಮಿಕಲ್ ಫಾರ್ಮುಲಾ CO2 ಅಂತಂದ್ ಹೇಳ್ತೀವಿ. ಇದನ್ನ ರೆಫ್ರಿಜಿರೇಟರ್ ಒಳಗಡೆ ಬಳಸ್ತಾರೆ. ನೆಕ್ಸ್ಟ್ ಕ್ಯಾಂಪರ್ ಅಂತಂದ್ ಹೇಳಿದ್ರೆ ಕರ್ಪೂರ, ಇದನ್ನೇನ್ ಕೇಳಂಗಿಲ್ಲ, ಬಿಟ್ಬಿಟ್ರೆ. ನೆಕ್ಸ್ಟ್ ನ್ಯಾಪ್ತಲಿನ್ ಅಂತಂದ್ ಹೇಳಿ, ಇದನ್ನ C10H8 ಅಂತಂದ್ ಹೇಳಿ ಕರಿತೀವಿ. ನ್ಯಾಪ್ತಲಿನ್ ಅಂತಂದ್ ಹೇಳಿ ಕೀಟಗಳಿಂದ ರಕ್ಷಣೆ ಮಾಡೋಕೆ ಬಟ್ಟೆಗಳನ್ನ. ಆಮೇಲೆ ನೆಕ್ಸ್ಟ್ ಆಲಮ್ ಅಂತಂದ್ ಹೇಳ್ತೀವಿ. ಆಲಮ್ ಅಂತಂದ್ ಹೇಳಿದ್ರೆ ಪೊಟ್ಯಾಸಿಯಂ ಅಲ್ಯೂಮಿನಿಯಂ ಸಲ್ಫೇಟ್. ಇದು ಪೊಟ್ಯಾಸಿಯಂ, ಇದು ಅಲ್ಯೂಮಿನಿಯಂ ಸಲ್ಫೇಟ್ SO4. ಅದಾದ ನಂತರ ಟ್ವೈಸ್ ಡಾಟ್ 12H2O ಅಂತಂದ್ ಹೇಳ್ತೀವಿ. ಇದನ್ನ ಪೊಟ್ಯಾಸಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಥವಾ ಆಲಮ್ ಅಂತಂದ್ ಹೇಳ್ತೀವಿ. ಇದು ನೀರಿನಲ್ಲಿ ಇರುವಂತಹ ಕಲುಷಿತ ಕಣಗಳನ್ನ ಸಪರೇಟ್ ಮಾಡಕ್ಕೆ ಕೋಯಾಗ್ಯುಲೇಷನ್ ಅಂತಂದ್ ಹೇಳಿ ಕರಿತೀವಿ. ಈಗ ಅದು ಕೊಳಚೆ ನೀರನ್ನ ಏನ್ ಮಾಡ್ತಾರ? ಕ್ಲೀನ್ ಮಾಡ್ತಾರಲ್ಲ, ಘಟಕಗಳಿರ್ತಾವ, ದೊಡ್ಡ ದೊಡ್ಡ ಘಟಕಗಳು, ಅಲ್ಲಿ ಆಲಮ್ ಅನ್ನ ಬಳಸ್ತಾರ. ಆಮೇಲೆ LPG ಸೋರಿಕೆ ಆಗತ್ತಿತ್ತು ಅಂತಂದ್ ಹೇಳಿದ್ರೆ ಅದನ್ನ ಪತ್ತೆ ಹಚ್ಚೋಕೆ ಎಥೈಲ್ ಮರ್ಕ್ಯಾಪ್ಟನ್ ಅನ್ನ ಬಳಸ್ತಾರೆ. ಎಥೈಲ್ ಮರ್ಕ್ಯಾಪ್ಟನ್ C2H5SH ಅಂತಂದ್ ಹೇಳಿ, C2H5SH ಮಿಥೈಲ್ ಮರ್ಕ್ಯಾಪ್ಟನ್. ನೆಕ್ಸ್ಟ್ ಆಮ್ಲ ರಾಜ ಅಂತಂದ್ ಹೇಳಿದ್ರೆ ಇವೆಲ್ಲ ಬೇಡ, ಇವುಗಳನ್ನೆಲ್ಲ ಬೇಡ, ಇನ್ನೇನು ಕೇಳಂಗಿಲ್ಲ. ನೆಕ್ಸ್ಟ್ ಇದನ್ನ ನೋಡ್ರಿ, ಜಿಪ್ಸಮ್ ಐತಲ್ಲ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಈ ಜಿಪ್ಸಮ್ ಅನ್ನ ನಾವು 100°C ಒಳಗಡೆ ಎಲ್ಲಾದ್ರೂ ಕಾಯಿಸಿದ್ವಿ ಅಂತಂದ್ ಹೇಳಿದ್ರ ನಮಗ್ ಬರುವಂತಹ ವಸ್ತು ಏನಾಗಿರುತ್ತೆ ಅಂದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ಈ ಕ್ವಶನ್ಸ್ ಗಳನ್ನ ಕೇಳಿದರೆ